ಎಲ್ಲಾ ರೆಂಟಲ್ ಬಿಲ್ಡಿಂಗ್ ಗಳೇ ಬೋರ್ ಇದೆ ನೋಡಿ. ಬೋರ್ ಮೀಟರ್ ತೋರಿಸಿ ಸರ್. ಬೋರ್ ಮೀಟರ್ ಗ್ರೇಟರ್ ಬೆಂಗಳೂರು ಆಗೋಯ್ತು. ಹೌದು, ಇದು BBMP ಲಿಮಿಟ್ ಅಟ್ಯಾಚ್ ಇದೆ. ಲೀಸ್ಟ್ ಬಜೆಟ್ ಅಂದ್ರೆ ಈ ಬಿಲ್ಡಿಂಗ್. ಬ್ಯಾಂಕ್ ಲೋನ್, ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಪ್ರತಿಯೊಂದು ನಾವೇ ಮಾಡ್ಕೊಂಡ್ ಕೊಡ್ತೀವಿ. ಏನ್ ಎಲಿಗೆಂಟ್ ಆಗಿದೆ ನೋಡಿ ಮನೆ. ತೋರಿಸಿ ಹೆಂಗೇನೆ ಆ ಬಿಲ್ಡಿಂಗ್. ಇದು ಕೂಡ ಸೇಲ್ ಇದೆನಾ? 30-40 ಗ್ರೌಂಡ್ ಫಸ್ಟ್ ಸೆಕೆಂಡ್. ನಾರ್ಮಲ್ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟರ್ಸ್. ಲಾಸ್ಟ್ 2 ಮನೆ ಸೇಲ್. 2 ಮನೆದು ನಾನು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಸೊ ಈ ಸಲ ನಮ್ಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. 9 ಮನೆ ಒಂದೇ ಕಡೆ ಇರುವಂತ. ಆ ಕಡೆ ಇರೋದಲ್ಲ BDA ಪ್ರಾಪರ್ಟಿ. ಓಕೆ, ಓಕೆನಾ? ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಸನ್ಲೈಟ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ಮನೆಗೂ ಓನ್ ಬೋರ್ವೆಲ್ ಇದೆ. ಸುಂದರವಾಗಿದೆ ನೋಡಿ, ಏನ್ ಸಖತ್ತಾಗಿದೆ ಔಟ್ಲೆಟ್. ಟಿವಿ ಯೂನಿಟ್ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ, ಸಖತ್ತಾಗಿದೆ ನೋಡಿ. ಬಟ್ ಅದ್ರಲ್ಲಿ ಇಲ್ಲಿ ಕಟ್ಟಿದ್ದು 22 ಮನೆ. ಓಕೆ, ಅದ್ರಲ್ಲಿ 8 ಮನೆ ಸೇಲ್ ಆಗಿದೆ. 8 ಮನೆ ಸೇಲ್ ಆಗಿದೆ. ಓಕೆ, ಸೊ ಇನ್ನು 12 ಮನೆ ಸೇಲ್ ಇದೆ. ಕಾರ್ನರ್ ಮನೆ, ಹಾಗೆ ಇಲ್ಲೊಂದ್ ಮನೆ ಇರ್ಬೋದು. ಹಾಗೆ ಸ್ವಲ್ಪ ಈ ಕಡೆ ತಿರುಗಿಸಿ ಸರ್. ಈ ಮನೆ ಆಗಿರ್ಬೋದು, ರೆಂಟ್ ಪರ್ಪಸ್ ಆಗಿರ್ಬೋದು, ಅಥವಾ ನೀವೇ ಇರ್ಲಿಕ್ಕೆ ಆಗಿರ್ಬೋದು. ಆರಾಮಾಗಿ ನೀವು ಈ ಒಂದು ಮನೆಗಳನ್ನ ಏರಿಯಾನ ಯೂಸ್ ಮಾಡ್ಕೋಬಹುದು. ಯೂಶಲಿ ಇಲ್ಲಿ ಇರೋದೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಅವ್ರಿಗೆ ಮಾಡಿರುವಂತ ಲೇಔಟ್ ಇದೆ. 30-40 ಒಂದು ಬಜೆಟೆಡ್ ಹೌಸ್ ಅಂತ ಹೇಳ್ಬೋದು. ನಮಸ್ತೆ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋಗೆ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು. ತೋರಿಸಿದ್ 3 ಮನೆ ಮಾತ್ರ. ಸೊ ಈ ಸಲ ನಮ್ಗೆ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ. 9 ಮನೆ ಒಂದೇ ಕಡೆ ಇರುವಂತದ್ದು. ನೀವು ಹಿಂದೆ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಒಂದು ಕಾರ್ನರ್ ಮನೆ, ಹಾಗೆ ಇಲ್ಲೊಂದ್ ಮನೆ ಇರ್ಬೋದು. ಹಾಗೆ ಸ್ವಲ್ಪ ಈ ಕಡೆ ತಿರುಗಿಸಿ ಸರ್. ಈ ಮನೆ ಆಗಿರ್ಬೋದು, ಎಲ್ಲಾ ರೆಂಟಲ್ ಬಿಲ್ಡಿಂಗ್ ಗಳೇ ನೀವು ಆರಾಮಾಗಿ ಪರ್ಚೇಸ್ ಮಾಡಿದ್ರೆ, ರೆಂಟ್ ಪರ್ಪಸ್ ಆಗಿರ್ಬೋದು, ಅಥವಾ ನೀವೇ ಇರ್ಲಿಕ್ಕೆ ಆಗಿರ್ಬೋದು, ಆರಾಮಾಗಿ ನೀವು ಈ ಒಂದು ಮನೆಗಳನ್ನ ಏರಿಯಾನ ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ, ಹಾಗೆ ಪ್ರೈಸ್ ಎಷ್ಟು, ಏನ್ ಲೊಕೇಶನ್, ನಿಮ್ಗೆ ಏನ್ ಅಡ್ವಾಂಟೇಜ್ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಆರಾಮಿದ್ದೀರಾ? ಸೂಪರ್. ಓಕೆ ಸರ್, ನಮ್ಮ ವಿಡಿಯೋ ರಿಯಾಕ್ಷನ್ ಹೇಗಿತ್ತು ಸರ್? ನಮ್ ಜನಗಳು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಅಲ್ಲಿ 3 ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅದೆಲ್ಲ 1.6 ಮೇಲಿತ್ತು. ಓಕೆ, ಓಕೆನಾ? ಸೊ 1.6 ಮೇಲೆ ಸ್ವಲ್ಪ ಅಫೋರ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು ಅವ್ರು ಕೇಳಿರುವಂತ ಆಪ್ಷನ್ಗೆ ಇವತ್ತು ನೀವ್ ಹೇಳ್ದಂಗೆ 9 ಮನೆ ಅಲ್ಲ ಸರ್, 12 ಮನೆ ಇದೆ. ಓಕೆ, 9 ಮನೆ ಅಲ್ಲ, 12 ಮನೆ ಎಕ್ಸ್ಟ್ರಾ. ಬಟ್ ಅದ್ರಲ್ಲಿ ಇಲ್ಲಿ ಕಟ್ಟಿದ್ದು 22 ಮನೆ. ಓಕೆ, ಅದ್ರಲ್ಲಿ 8 ಮನೆ ಸೇಲ್ ಆಗಿದೆ. 8 ಮನೆ ಸೇಲ್ ಆಗಿದೆ. ಓಕೆ, ಸೊ ಇನ್ನು 12 ಮನೆ ಸೇಲ್ ಇದೆ. ಓಕೆ, ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ಮನೆಗೂ ಓನ್ ಬೋರ್ವೆಲ್ ಇದೆ. ಪ್ರತಿಯೊಂದು ಮನೆಗೂ ಓನ್ ಬೋರ್ವೆಲ್ ಇದೆ. ಓಕೆ, ಸೊ ಹಾಗೆ ನಿಮಗೆ ವಾಟರ್ ಕನೆಕ್ಷನ್ ಆಗ್ಲಿ, ಮೀಟರ್ ಕನೆಕ್ಷನ್ ಆಗ್ಲಿ, ಎಲ್ಲ ಒಂದೊಂದು ಏನ್ ಬಿಲ್ಡರ್ ಇದಾರೆ, ಒಂದೊಂದು ಮನೆ ಬಿಲ್ಡರ್ ಅವರೇ ಸಹ ಮಾಡ್ಕೊಂಡ್ ಕೊಡ್ತಾರೆ. ಇದೆಲ್ಲೂ ಅಲ್ಲ ಸರ್, ನಿಮಗೆ BDA ಅಟ್ಯಾಚ್ಡ್ ಪ್ರಾಪರ್ಟಿ. ಓಕೆ ಸರ್, ಅದೇ ಕೆಲವಂತಿದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಸರ್? ಇದು BDA ಅಟ್ಯಾಚ್. ನೋಡಿ ಹಿಂಗ್ ರೈಟ್ ಸೈಡ್ ನೋಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಝೂಮ್ ಮಾಡಿ ಸರ್. ಕಾಂಪೌಂಡ್ ವಾಲ್ ಕಾಣಿಸುತ್ತೆ ನಿಮ್ಗೆ? ಓಕೆ, ಹಾ ಸರ್ ಕಾಣಿಸ್ತಿದೆ. ಸೊ ಆ ಕಾಂಪೌಂಡ್ ವಾಲ್ ಏನಿದೆ ಸರ್, ಅಲ್ಲಿಂದ ಆ ಕಡೆಗೆ BDA ಬರುತ್ತೆ. ಓಕೆ, ಸೊ ಇದು ಬಂದು ನಿಮ್ಗೆ ಪುರಸಭೆ. ಓಕೆ, ನಿಮಗೆ ಒಂದು 500 ಮೀಟರ್ಸ್ ಅಲ್ಲಿ ಹೆಸರುಘಟ್ಟ ಮೇನ್ ರೋಡ್ ಸಿಗುತ್ತೆ ಸರ್. ಓಕೆ, ಓಕೆನಾ? ಸೊ ಈ ಲೇಔಟ್ ಏನ್ ನೋಡ್ತಾ ಇದ್ರಲ್ಲ, 30 ಫೀಟ್ ವೈಡ್ ರೋಡ್ ಇದೆ. ಓಕೆ, 30 ಫೀಟ್ ವೈಡ್ ರೋಡ್ ಇದೆ. ವಿಶಾಲವಾಗಿದೆ ನೋಡಿ. ಪ್ಲಸ್ ಪಾಯಿಂಟ್ ನಿಮಗೆ ಸ್ಯಾನಿಟರಿ ಆಗಿದೆ. ಸ್ಯಾನಿಟರಿ ಆಗಿದೆ. ಕೇಬ್ಲಿಂಗ್ ನೋಡಿ, ಯಾವ್ದು ನಿಮ್ಗೆ ಇದಿಲ್ಲ. ಆಲ್ರೆಡಿ ತುಂಬಾ ಮನೆ ಇದೆ, ತಗೊಂತಾ ಇದಾರೆ, ಆಲ್ರೆಡಿ ಇದಾರೆ. ರೆಸಿಡೆನ್ಶಿಯಲ್ ಏರಿಯಾ ನಿಮ್ಗೆ BDA ಲೇಔಟ್ ತರಾನೇ ಫೀಲ್ ಆಗುತ್ತೆ. ಯಾಕಂದ್ರೆ 30 ಫೀಟ್ ವೈಡ್ ರೋಡ್ ಇರೋದ್ರಿಂದ. ಆಮೇಲೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಎಲ್ಲಾ ಮನೆಗೂ ಬೋರ್ ಇರೋದು, ಪ್ಲಸ್ G+2 ಫ್ಲೋರ್ಸ್. ಮತ್ತೆ ಇದು ಎಲ್ಲ ನಿಮ್ಗೆ ಮೀಡಿಯಂ ಸೈಜ್, ಅಂದ್ರೆ ಲೈಕ್ 800 to 900 ಸ್ಕ್ವೇರ್ ಫೀಟ್ ಇರೋದೇ ಮ್ಯಾಕ್ಸಿಮಮ್ ಬಿಲ್ಡಿಂಗ್ಸ್ ಇದೆ. ಓಕೆ, ಸೊ ಈ ಬಿಲ್ಡಿಂಗ್ ಸ್ಕ್ವೇರ್ ಫೀಟ್ ಲೆಕ್ಕ ಕೇಳ್ತಾ ಹೋದ್ರೆ ಯಾವ ತರ ಸ್ಟ್ಯಾಂಡರ್ಡ್ ಸೈಜ್ ಮನೆಗಳಿದೆ ಸರ್ ಇಲ್ಲಿ? 30-40 ಅಥವಾ 20? ಯೂಶಲಿ ಇಲ್ಲಿ ಇರೋದೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಅವ್ರಿಗೆ ಮಾಡಿರುವಂತ ಲೇಔಟ್ ಇದೆ. 30-40 ಒಂದು ಬಜೆಟೆಡ್ ಹೌಸ್ ಅಂತ ಹೇಳಿ. ಒಂದು 30-40 ನೀವು ಬೈ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಇವಾಗಿನ ಇದರಲ್ಲಿ. ಬಟ್ ಅದೇ ನಿಮ್ಗೆ 30-40 ಅಲ್ದಿರ ಇಲ್ಲಿ 20-45 ಕೊಡ್ತೀವಿ. 20-45 20-40. ಓಕೆ, 30-40 ಇದೆ. 30-40 ಎರಡೇ ಆಪ್ಷನ್ಸ್ ಇರೋದು. ಅದೆಲ್ಲ 1.5 ಮೇಲೆ ರೀಚ್ ಆಗುತ್ತೆ. ಯಾಕಂದ್ರೆ G+2 ಫ್ಲೋರ್ಸ್. ಇಲ್ಲಿ 3 ಡೂಪ್ಲೆಕ್ಸ್ ಮನೆಗಳು ಇದಾವೆ. 3 ಡೂಪ್ಲೆಕ್ಸ್ ಮನೆ ಇರೋದು. ಮಿಕ್ಕಿದೆಲ್ಲವೂ ರೆಂಟಲ್ ಪರ್ಪಸ್ ಬಿಲ್ಡಿಂಗ್. ನೀವು ಇದುಕೊಂಡು 1-2 ಮನೆ ರೆಂಟ್ ಬರುತ್ತೆ. ಆ ತರದ ಮನೆಗಳೇ ನಾನು ಇವಾಗ ತೋರಿಸ್ತಾ ಇರೋದು. ಓಕೆ ವೀಕ್ಷಕ, ನೀವು ತುಂಬಾ ಜನ ಕೇಳಿದ್ರಿ ರೆಂಟಲ್ ಪರ್ಪಸ್ ಬರುವಂತ ಮನೆಗಳನ್ನ ತೋರಿಸಿ ಅಂತ ಹೇಳಿ. ಆಕ್ಚುಲಿ ಇವ್ರು ನಮಗೆ ಸಿಕ್ಕಾಪಟ್ಟೆ ರೆಂಟಲ್ ಬಿಲ್ಡಿಂಗ್ ನ ತೋರ್ಸೋದ್ರಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಇವ್ರನ್ನ
ಕನ್ಸಲ್ಟ್ ಮಾಡಿ. ಯಾವ್ದು ಡೆವಲಪ್ಮೆಂಟ್ ಆಗಿರೋಂತ ಏರಿಯಾ ಅಲ್ಲ ಸರ್, ಡೆವಲಪ್ಮೆಂಟ್ ಆಗಿರೋ ಏರಿಯಾನೇ, ಬೆಂಗಳೂರು ಏರಿಯಾನೇ. ಎಲ್ಲ ಅಡ್ರೆಸ್ ಹೋಗ್ತಾ ಹೋಗ್ತಾ ನಿಮ್ಗೆ ಕೊಡ್ತೀನಿ. ಈಗ ಫಸ್ಟ್ ಒಂದು ಮನೆ ನೋಡೋಣ ಬನ್ನಿ. ಮೊದಲನೇ ಮನೆ ಈ ಒಂದು ಸೀರೀಸ್ ಅಲ್ಲಿ ನೀವು ನೋಡ್ತಿರುವಂತದ್ದು ಕಾರ್ನರ್ ಮನೆ ಅಂತಾನೆ ಹೇಳ್ಬೋದು. 2045 900 ಸ್ಕ್ವೇರ್ 2045 ವೀಕ್ಷಕರೇ ಕಾರ್ನರ್ ಮನೆ ಇದು. ಸೊ G+2.5 ಗ್ರೌಂಡ್ ಪಾರ್ಕಿಂಗ್, ಸಿಂಗಲ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್ ಇದೆ, ಸೆಕೆಂಡ್ ಫ್ಲೋರ್ ಡಬಲ್ ಬೆಡ್ರೂಮ್ ಇದೆ, ಥರ್ಡ್ ಫ್ಲೋರ್ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಬನ್ನಿ ನೋಡ್ತಾ ಇರಲ್ಲ, ಸ್ಪೇಷಿಯಸ್ ಪಾರ್ಕಿಂಗ್ ಇದೆ ನೋಡಿ, ಆರಾಮಾಗಿ 2 ಕಾರ್ ನಿಲ್ಲಿಸಬಹುದು. ಇವಿ ಬೈಕ್ ಪಾರ್ಕ್, ಇವಿ ಬೈಕ್ ಬೋರ್ ಇದೆ ನೋಡಿ. ಬೋರ್ ಮೀಟರ್ ತೋರಿಸಿ ಸರ್. ಇದು ಬೋರ್ ಮೀಟರ್ ಇದೆ, ಆಲ್ರೆಡಿ ಮೀಟರ್ ಕನೆಕ್ಷನ್ ಇದೆ. ರೆಡಿ ಟು ಮೂವ್, ಅಂದ್ರೆ ವಾಸ ಮಾಡಬಹುದಿಲ್ಲ 100%. ನೋಡಿ ಬೋರ್ ತೋರಿಸಿ ಸರ್. ಬೋರ್ ಪಾಯಿಂಟ್ ನೋಡಿ ಕೊಟ್ಟೆ ಬಿಟ್ಟಿದ್ದಾರೆ. ಓಕೆನಾ? ಇದಕ್ಕೆ ಅದು ಸಂಪು ಕಾವೇರಿ ವಾಟರ್ ಕನೆಕ್ಷನ್ ನೆಕ್ಸ್ಟ್ ಬರುತ್ತೆ. ಬನ್ನಿ ಯಾಕಂದ್ರೆ ತುಂಬಾ ಕವರ್ ಮಾಡಬೇಕು. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಗ್ರೌಂಡ್ ಫ್ಲೋರ್ ಹೆಂಗಿದ್ರು ಸಿಂಗಲ್ ಬೆಡ್ರೂಮ್. ಅದು ರೆಂಟ್ ಪರ್ಪಸ್. ಸೊ ಇದು ಸೌತ್ ಈಸ್ಟ್ ಕಾರ್ನರ್, ನಾರ್ತ್ ಫೇಸಿಂಗ್ ಡೋರ್ ವೀಕ್ಷಕರೇ. ಇದು ಬನ್ನಿ, ಇದು ರೆಡಿ ಇದೆನಾ ಅಥವಾ ಹೆಂಗೆ ಸರ್? ಇದು ರೆಡಿ ಸರ್, ಎಲ್ಲ ನಿಮ್ಗೆ ರೆಡಿ ಮಾಡ್ಕೊಂಡ್ ಕೊಡ್ತೀವಿ. ನೀವು ಬರೋಸಕ್ಕೆ ಎಲ್ಲ ರೆಡಿ ಆಗಿರುತ್ತೆ. ಟಿವಿ ಯೂನಿಟ್ ಯಾವ ತರ ಮಾಡಿದಾರೆ ನೋಡಿ ಸರ್. ಇದು ಟಿವಿ ಯೂನಿಟ್ ಕೆಲಸ ಇದೆ, ಚೆನ್ನಾಗಿದೆ. ಆಲ್ಮೋಸ್ಟ್ 90% ವರ್ಕ್ ಆಗಿದೆ. ಸೊ ಇನ್ನ ಕೆಲಸ ನಡೀತಾ ಇದೆ. ಸೊ ಇಲ್ಲಿ ಈಗ ಫಿನಿಶಿಂಗ್ ಆಗಿರೋಷ್ಟು ಮನೆಗಳು ಮಾತ್ರ ನಾನು ತೋರ್ಸಕ್ ಆಗೋದು, ಯಾಕಂದ್ರೆ ತುಂಬಾ ಲಾಂಗ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೌದು. ಸೊ ಇದು ನೋಡ್ತಾ ಇದ್ರೆ ಇದು ಹಾಲ್ ಬರುತ್ತೆ ಸರ್. ಓಕೆನಾ? ಬನ್ನಿ, ಕಿಚನ್. ಕಿಚನ್ ನೋಡಿ ಯಾವ ತರ ಬರ್ತಾ ಇದೆ. ಕಿಚನ್ ಯುಟಿಲಿಟಿ, ವಾರ್ಡ್ರೋಬ್ ಎಲ್ಲ ಇಂಟೀರಿಯರ್ ರೆಡಿ ಮಾಡಿದ್ದಾರೆ. ಕಿಚನ್ ಯುಟಿಲಿಟಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಏನ್ ಸ್ಪೇಸ್ ಇದೆ ಸರ್ ಇದು? ಸರ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ. ಅಲ್ಲಾದ್ರೂ ಇಟ್ಕೊಳ್ಳಿ, ಇಲ್ಲಾದ್ರೂ ಇಟ್ಕೊಳ್ಳಿ. 2 ಪ್ಲಗ್ ಗ್ರಿಲ್ ಕೂಡ ಹಾಕಿದ್ದಾರೆ, ಸೇಫ್ಟಿ ಗ್ರಿಲ್ ಇದೆ. ಓಕೆನಾ? ವಾಸ್ತು ಪ್ರಕಾರವಾಗಿ ಇರೋದು. ದೇವ್ರ ಮನೆ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ. ಬನ್ನಿ, ಇದು ಒಂದು ರೂಮ್ ವಿತ್ ಬಾಲ್ಕನಿ ತರ ಬಿಟ್ಟಿದ್ದಾರೆ ನೋಡಿ. ರೂಮ್ ಪ್ಲಸ್ ಬಾಲ್ಕನಿ, ಕಿಡ್ಸ್ ರೂಮ್. ಬಾಲ್ಕನಿ ವ್ಯೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಓಕೆನಾ? ಬನ್ನಿ, ದೇವ್ರ ಮನೆ ಇದೆ ನೋಡಿ. ಸಿಂಪಲ್ ಆಗಿ ಡೋರ್ ಗೀರೆಲ್ಲ ಹಾಕೊಡ್ತೀವಿ. ಓಕೆನಾ? ಇವಾಗಿಲ್ಲ, ಡೋರ್ ಹಾಕೊಡ್ತಾರೆ. ಇದೊಂದು ಕಾಮನ್ ಬಾತ್ರೂಮ್. ಇದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಏನ್ ಸಾಕಾದ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಇದೆ ಸರ್. ಇಲ್ಲೂ ಬಾಲ್ಕನಿ ಇದೆ. ಹೌದು, 2 ರೂಮ್ ಬಾಲ್ಕನಿ ಅಂತ ಹೇಳ್ಬೋದು. ಇದು ಬಾತ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಇದು. ಓಕೆನಾ? ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಚಿಕ್ಕ ಬಾಲ್ಕನಿ ಇದೆ ನೋಡಿ. ಇಲ್ಲೊಂದು ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು 900 ಸ್ಕ್ವೇರ್ ಫೀಟ್ ಸರ್. 900 ಸ್ಕ್ವೇರ್ ಫೀಟ್ ಅಲ್ಲಿ 2 ಬಾಲ್ಕನಿ, 2 ಬೆಡ್ರೂಮ್, 2 ಬಾತ್ರೂಮ್ ಬರುತ್ತೆ. ಸೊ ಇದು ರೆಂಟಲ್ ಪರ್ಪಸ್ ಅಥವಾ ಸರ್ ರೆಂಟಲ್? ಇದು ಓನರ್ ಇರೋದಕ್ಕೆ. ಫಸ್ಟ್ ಫ್ಲೋರ್ ಬಂದು ಓನರ್ ಪ್ರಿಫರೆನ್ಸ್. ಸೊ ಸೆಕೆಂಡ್ ಫ್ಲೋರ್ ಇದೇ ತರ ಬರುತ್ತೆ, ಡಬಲ್ ಬೆಡ್ರೂಮ್. ಅದ್ರ ಮೇಲೆ ಒಂದು ಸಿಂಗಲ್ ಬೆಡ್ರೂಮ್. ಟೋಟಲ್ 2 ಸಿಂಗಲ್ ಬೆಡ್ರೂಮ್, 2 ಡಬಲ್ ಬೆಡ್ರೂಮ್. ಇಂಡಿವಿಜುವಲ್ ರೈಟ್ ಇರುತ್ತೆ ಇಲ್ಲಿ. ಪ್ರೈಸ್ ಬಂದು ನಿಮ್ಗೆ ಒಂದೊಂದು ಬಿಲ್ಡಿಂಗ್ ಒಂದೊಂದು ಪ್ರೈಸ್ ಇದೆ ಸರ್. ಓಕೆನಾ? ಆದ್ರೆ ಈಕ್ವಲಿ ಆವರೇಜ್ ಅಂತ ಹೇಳ್ಬೇಕು ಅಂದ್ರೆ 125 to 135 ಪ್ರೈಸಸ್ ಇರೋದು. ಓಕೆನಾ? ಅದ್ರಲ್ಲಿ 5 ಲಕ್ಷ 10 ಲಕ್ಷ ಈ ತರ ಏನಾದ್ರು ವೇರಿಯೇಷನ್ ಆಗುತ್ತೆ. ನಾನು ಹೇಳ್ತಾ ಇರೋದು 125, 135 ಈ 900 ಸ್ಕ್ವೇರ್ ಫೀಟ್ ಬಜೆಟ್ ಅಲ್ಲಿ. 900 ಸ್ಕ್ವೇರ್ ಫೀಟ್ ಗೆಲ್ಲ ನಿಮ್ಗೆ 125 ಇಂದ 135 ಕೋಟ್ ಮಾಡ್ತಾ ಇದ್ದೀವಿ. ಬಟ್ ಇದೆಲ್ಲ G+2 ಪ್ಲಸ್ ಬೋರ್ ಇರೋದಕ್ಕೆ. ಬನ್ನಿ, ಈಗ ಈ ಬಿಲ್ಡಿಂಗ್ ನೆಕ್ಸ್ಟ್ ಇದು ಇನ್ನ ಒಂದು ಫ್ಲೋರ್ ಇದೇ ತರ ಬರುತ್ತೆ. ಬಟ್ ನಾವು ನೆಕ್ಸ್ಟ್ ಬಿಲ್ಡಿಂಗ್ ಹೋಗೋಣ. ಬನ್ನಿ. ವೀಕ್ಷಕರೇ, ನಾವು ಇಷ್ಟು ತನಕ ನೋಡಿದ್ದು ಆ ಕಾರ್ನರ್ ಬಿಲ್ಡಿಂಗ್. ನಾವ್ ಇವಾಗ ನೋಡ್ತಾ ಇರೋದು ಈ ಒಂದು ಸರ್, ಇದು 2045 900. ಇದು ಹೊರಗಡೆಯಿಂದ ಒಂದು ಔಟ್ಲುಕ್ ತೋರಿಸ್ಬಿಡ್ತೀನಿ ವೀಕ್ಷಕರೇ. ಹೊರಗಡೆಯಿಂದ ಈ ತರ ಕಾಣ್ತಾ ಇದೆ. ಇವಾಗ ಒಳಗಡೆ ಇದು ಸೈಟ್ ಫೇಸಿಂಗ್ ವೆಸ್ಟ್. ಡೋರ್ ಫೇಸಿಂಗ್ ನಾರ್ತ್. ಸಮ್ ಕೂಡ ಫುಲ್ ಪಾರ್ಕಿಂಗ್ ನೋಡ್ರಿ. ಇನೋವಾ ಪಾರ್ಕ್ ಮಾಡ್ಬೋದು. ಆರಾಮ್ ಇನೋವಾ ಪಾರ್ಕ್, ಎರ್ಟಿಗಾನು ಪಾರ್ಕ್ ಮಾಡ್ಬೋದು. ಓಕೆನಾ? 3 ಬಿಲ್ಡಿಂಗ್ ಇದೆ. 3 ಬಿಲ್ಡಿಂಗ್ ಗ್ಯಾಸ್ ಲೈನ್ ಸೆಪರೇಟ್ ಕೊಟ್ಟಿದ್ದಾರೆ ನೋಡಿ. ಸೊ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಎಲ್ಲದಕ್ಕೂ ಬೋರ್ ಇದೆ ಸರ್. ಓಕೆನಾ? ನಾವೆಲ್ಲಾನು ಬೋರ್ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಕವರೇಜ್. ಸರ್ ಏನ್ ಸಮ್ ಬರ್ಬೋದು ಸರ್ ಲೀಟರ್ಸ್ ನೋಡೋದಾದ್ರೆ? ಸರ್ ಇದೆಲ್ಲ ನಿಮ್ಗೆ 12,000 ಲೀಟರ್ ಕೆಪಾಸಿಟಿ ಬರುತ್ತೆ. 12,000. ಇಲ್ಲಿ ಬೋರ್ ಇದೆ ನೋಡಿ, ದೇವಮೂಲೆಲ್ಲ ಬೋರ್ ಇದೆ. ಸರ್ A to Z ಎಲ್ಲ ಮಾಡ್ಕೊಂಡ್ ಕೊಡ್ತೀವಿ. ಕೆಳಗಡೆ ಆಸ್ ಯೂಶುವಲ್ ಸಿಂಗಲ್ ಬೆಡ್ರೂಮ್, ಅದು ರೆಂಟ್ ಪರ್ಪಸ್ ಸರ್. ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಇದು ಫುಲ್ ಕಂಪ್ಲೀಟ್ಲಿ ರೆಂಟಲ್ ಬಿಲ್ಡಿಂಗ್ ಸರ್? ಇದು ಎಲ್ಲ ರೆಂಟಲ್ ಬಿಲ್ಡಿಂಗ್ ಸರ್. ಇರೋದು ಒಂದೇ 3 ಡೂಪ್ಲೆಕ್ಸ್ ಇದೆ ಅಷ್ಟೇ. 3 ಡ್ಯೂಪ್ಲೆಕ್ಸ್. ಹೌದು. ಏನ್ ಡೋರ್ ಸರ್ ಇದು? ಸರ್ ಟೀಕೋ, ಕಂಪ್ಲೀಟ್ಲಿ ಟೀಕು ಡೋರ್ ಹಾಕಿದ್ದಾರೆ. ವಾವ್, ಏನ್ ಸ್ಪೇಸ್ ಇದೆ ನೋಡಿ, ಸ್ಪೇಷಿಯಸ್ ಇದೆ. ಸರ್ 900 ಸ್ಕ್ವೇರ್ ಫೀಟ್
ನಿಮ್ಗೆ ನೆಕ್ಸ್ಟ್ ಇವಾಗ ಯಾರಾದ್ರೂ ದಯವಿಟ್ಟು ಮನೆ ತಗೊಂಡವರು ಪರ್ಚೇಸ್ ಮಾಡೋರು ಇದ್ರೆ ದಯವಿಟ್ಟು ಬೇಗ ಮಾಡ್ಕೊಳ್ಳಿ. ನೆಕ್ಸ್ಟ್ ರೂಲ್ಸ್ ಬರ್ತಾ ಇರೋದು ಸೆಟ್ ಬ್ಯಾಕ್ ಬಿಡ್ಲೇಬೇಕು. ಓಕೆ 30-40 ತಗೊಂಡ್ರೆ ನಿಮಗೆ 950 ಅಡಿ 900 ಅಡಿ ಅಷ್ಟೇ ನಿಮ್ಗೆ ಕಾರ್ಪೆಟ್ ಏರಿಯಾ ಸಿಗೋದು. ಓಕೆ ದೆನ್ ಉಳಿದಿದ್ದು ಜಾಗ ವೇಸ್ಟ್ ಆಗುತ್ತೆ ಬಿಡ್ಲೇಬೇಕು. ಇವಾಗ ನೆಕ್ಸ್ಟ್ ರೂಲ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಮುಂಚೆ ಇವೆಲ್ಲ ಬಿಲ್ಡಿಂಗ್ ತಗೊಳ್ಳಿ. ಈ ಬಿಲ್ಡಿಂಗ್ ಏನು ರೂಲ್ಸ್ ಅಪ್ಲಿಕೇಬಲ್ ಆಗಲ್ಲ, ಯಾಕಂದ್ರೆ ಮೀಟರ್ ಇದೆ ಆಲ್ರೆಡಿ, ಖಾತಾ ಬಂದಿದೆ. ಸೊ ರೆಡಿ ಟು ಮೂವ್. ಸೊ 900 ಅಡಿ ನೋಡಿ ಎಷ್ಟು ಸ್ಪೇಸ್ ಇದೆ. ಅಹಲೆ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಸರ್ ಎಷ್ಟು ರೂಮ್ ಬರುತ್ತೆ ಸರ್ ಬೆಡ್ರೂಮ್ ಇದರಲ್ಲಿ? ಸರ್ ಇದು ಎರಡು ಬೆಡ್ರೂಮ್, ಮೇಲ್ಗಡೆ 2 ಬೆಡ್ರೂಮ್, ಕೆಳಗಡೆ ಒಂದು ಹಾಲ್ ಬಿಟ್ಟು ಮತ್ತೆ 2 ರೂಮ್ ಕೂಡ ಮಾಡಿದ್ದಾರೆ. ಅದನ್ನ ನೋಡೋಣ. ಕಾಮನ್ ಬಾತ್ರೂಮ್ ಬರುತ್ತೆ. ಕಾಮನ್ ಬಾತ್ರೂಮ್ ಇದೆ. ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ, ಅಬ್ಸರ್ವ್ ಮಾಡಬಹುದು. ಸ್ವಲ್ಪ ಲೈಟ್ಸ್ ಎಲ್ಲ ನೋಡ್ಕೊಳ್ಳಿ. ಲೈಟ್ ಓಕೆ ವೀಕ್ಷಕರ, ಏನ್ ಸಖತ್ ಇದು ಸ್ಪೇಷಿಯಸ್, ಇದು ಕೂಡ ಸ್ಪೇಷಿಯಸ್ ಆಗಿದೆ, ಆರಾಮ. ಓಕೆನಾ? ಇಲ್ಲಿ ಬೆಡ್ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಬನ್ನಿ. ಓಕೆ, ಇಲ್ಲ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ, ಡೋರ್ ಹಿಂದ್ಗಡೆ ಕೊಟ್ಟಿದ್ದಾರೆ. ಇದು ಕೂಡ ಸ್ಪೇಷಿಯಸ್ ಆಗಿ ಇದೆ. ಓಕೆನಾ? ಇದು 900 ಸ್ಕ್ವೇರ್ ಫೀಟ್ ಸರ್. 2045 ಅಂದ್ರೆ 900 ಸ್ಕ್ವೇರ್ ಫೀಟ್. ನಿಮ್ಗೆ 30-40 ಫೀಲಿಂಗ್ ಬಂದ್ಬಿಡುತ್ತೆ. ಟಿವಿ ಯೂನಿಟ್ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ, ಸಖತ್ತಾಗಿದೆ ನೋಡಿ. 3 ಲೈಟ್ಸ್ ಕೊಟ್ಟಿದ್ದಾರೆ. ಇದು ಕಿಚನ್ ಯುಟಿಲಿಟಿ. ಕಿಚನ್ ಇಲ್ಲಿ ಕಿಚನ್ ಯುಟಿಲಿಟಿ ಬರುತ್ತೆ. ಚಿಕ್ಕದಾಗಿ ಒಂದು ಕಿಚನ್ ಯುಟಿಲಿಟಿನೂ ಚೆನ್ನಾಗಿದೆ ನೋಡಿ. 2.5 ಸ್ಪೇಸ್ ಬರುತ್ತೆ ಸರ್ ಇದು. ಹೌದು, 2.5 ಅಡಿ ಬರುತ್ತೆ. 2.5 ಅಡಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಕಾಮನ್ ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಓಕೆ. ಸೊ ಅದು ಸ್ಪೇಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಸಿಂಪಲ್ ವರ್ಕ್ ಸರ್. ಓಕೆ. ಸೊ ಇದು 125 ಸ್ಲೈಟ್ಲಿ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ಇದೇ ತರ ಮೇಲ್ಗಡೆನೂ ಫ್ಲೋರ್ ಬರುತ್ತೆ. ಸೇಮ್ ಬನ್ನಿ. ಓಕೆ. ಸೊ ಇವಾಗ 2 ರೆಂಟಲ್ ಇನ್ಕಮ್ ನೋಡಿದ್ರ ಸರ್ ನೀವು? ಹೌದು. ಓಕೆನಾ? ಇವಾಗ ಒಂದು ಡೂಪ್ಲೆಕ್ಸ್ ತೋರ್ಸ. ಡೂಪ್ಲೆಕ್ಸ್ ತೋರ್ಸಲ್ವಾ? ಬನ್ನಿ ವೀಕ್ಷಕರೇ, ಡೂಪ್ಲೆಕ್ಸ್ ಬಿಲ್ಡಿಂಗ್ ಡೂಪ್ಲೆಕ್ಸ್ ಇರೋದು. ಓಕೆ. ಸ್ಟೇರ್ಸ್ಗೂ ಸಹ ಗ್ರಾನೈಟ್ ಹಾಕಿದ್ದಾರೆ, ಅಬ್ಸರ್ವ್ ಮಾಡ್ಬೋದು ಸರ್. ಎಲ್ಲ ಗ್ರಾನೈಟ್ ಸರ್ ಇದು. MS ಕೆಲವೊಂದು SS ಮಾಡ್ತಾರೆ, ಕೆಲವೊಂದು MS ಮಾಡ್ತಾರೆ ಸರ್. ಡಿಪೆಂಡ್ಸ್ ಆನ್ ಬಜೆಟ್. ನೋಡಿ ಮೀಟರ್ ಎಲ್ಲ ಆಲ್ರೆಡಿ 4 ಮೀಟರ್ ಹಾಕ್ಬಿಟ್ಟಿದ್ದಾರೆ. ತೋರಿಸಿ. 4 ಮೀಟರ್ ರೆಡಿ ಇದೆ ಕೂಡ ಸಿಗ್ತಾ ಇಲ್ಲ ಸರ್. ಹೌದು, ಇವತ್ತು ಹೊಸ ಮೀಟರ್ ನೀವು ಕೊಡ್ತೀನಿ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಮೀಟರ್ ಸಿಗ್ತಾ ಇಲ್ಲ. ಎಲ್ಲ ಮೀಟರ್ ಗೀಟರ್ ಎಲ್ಲ ಕನೆಕ್ಷನ್ A to Z ರೆಡಿ ಇದೆ, ಕಂಪ್ಲೀಟ್ಲಿ ರೆಡಿ. ಮೀಟರ್ ಇದೆ, ಬೋರ್ಗೂ ಮೀಟರ್ ಇದೆ, 3 ಸಿಂಗಲ್ ಬೆಡ್ರೂಮ್ ಮೀಟರ್ ಇದೆ. ಟೋಟಲ್ 4 ಮೀಟರ್ ಬಂದ್ಬಿಡುತ್ತೆ. ಓಕೆ. ರೆಡಿ ಟು ಮೂವ್. ನಿಮ್ಗೆ ವಾಟರ್, ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಟು ಮೂವ್. ಈ ಲೈನ್ ಅಲ್ಲಿ 4 ಬಿಲ್ಡಿಂಗ್. ರೋಡ್ ಇಂದ ಎಷ್ಟು ಹೈಟ್ ಇದೆ ಸರ್ ಇದು? ಸರ್ 2.5. 2.5. ಇಷ್ಟು ಬರುತ್ತೆ. ರೋಡ್ ಬಂದ್ರೆ ಇಷ್ಟು ಅಲ್ಲಿ ತನಕ. ಓಕೆ. ಈಗ 1/2 ಅಡಿ ಹೋದ್ರು ಇನ್ನ ನಿಮ್ಗೆ ಒಂದು 2 ಫೀಟ್ ಸಿಗುತ್ತೆ, ಹೈಟ್ ಬರುತ್ತೆ. ಹೌದು. ಸೊ ಇವಾಗ ನೋಡಿ ತೋರಿಸಿ ಸರ್. ಈಗ 4 ಬಿಲ್ಡಿಂಗ್ ಸೇಲ್ಗಿದೆ. ಇದು 4 ಬಿಲ್ಡಿಂಗ್ ಸರ್. 4 ಬಿಲ್ಡಿಂಗ್, 4 ಬಿಲ್ಡಿಂಗ್ ಕಂಪ್ಲೀಟ್ಲಿ ಸೇಲ್ಗಿರುವಂತ. ಎಲ್ಲ 2045, ಎಲ್ಲ 2040, 900 ಸ್ಕ್ವೇರ್ ಫೀಟ್. ಓಕೆ. ಈ ಮಧ್ಯದ 2 ಡೂಪ್ಲೆಕ್ಸ್ ಬರುತ್ತೆ. 3 BHK ಓನ್ ಯೂಸ್ ಅಂತ ಹೇಳಿದ್ರಲ್ಲ, ಓನ್ ಯೂಸ್ಗೆ ಇವೆರಡು ಡೂಪ್ಲೆಕ್ಸ್ ಬರುತ್ತೆ. ಓಕೆ. ರೆಂಟಲ್ ಇನ್ಕಮ್ ಅದು ಲಾಸ್ಟ್ ಇಂದು ಮತ್ತೆ ಫಸ್ಟ್ ಇಂದು ರೆಂಟಲ್ ಬಿಲ್ಡಿಂಗ್ ಓನ್ ಯೂಸ್. 3.5 ಅದು ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ. 950 ಸ್ಕ್ವೇರ್ ಫೀಟ್ ಜಾಸ್ತಿ ಬರುತ್ತೆ. ಓಕೆ. ಅದು ಸ್ವಲ್ಪ ಜಾಸ್ತಿ ಬರುತ್ತೆ ಲಾಸ್ಟ್ ಇಂದು. ಈ ಒಂದು ಡೂಪ್ಲೆಕ್ಸ್ ತೋರಿಸ್ಬಿಡೋಣ. ಡೂಪ್ಲೆಕ್ಸ್ ನೋಡ್ಕೊಂಬ. ಈ ಮನೆ ನೋಡೋಣ. ನೋಡಿ ಡಿಫ್ರೆಂಟ್ ವರ್ಕ್ ಇರುತ್ತೆ. ಯಾಕೆಂದ್ರೆ ವರ್ಕ್ ಮಾಡಿಸಿದಾರೆ. ಇದು ಗೇಜ್ ನೀವು ಅಳ್ಳಾಡ್ಸಕ್ಕಲ್ಲ ನೋಡಿ ಸರ್, ಎಷ್ಟು ಗೇಜ್ ಇದೆ. ಓಕೆ. ಓನ್ ಯೂಸ್ಗೆ ಅಂತ ಮಾಡಿರೋದು. ಓನ್ ಯೂಸ್ಗೆ ಅಂತ ಮಾಡಿರುವಂತ ಮನೆ ಇದು. ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿರೋದು ಸರ್ ಇದು? ಹೆಂಗ ಸರ್ ಇದು? ಆರ್ಡರ್ ಕೊಟ್ಟು ಮಾಡಿಸಿರೋದು ಮನೆ ಎಲ್ಲ ಮಾಡ್ತಾ ಇರೋದು ಸರ್. ಇವಾಗ ಅಲ್ಲೇ ಇದ್ರಲ್ಲ ಓನರು, ಅವರೇ ಬಿಲ್ಡರ್. ನೋಡಿ ಇವಾಗ ನಮ್ಗೆಲ್ಲ ಗ್ರಾನೈಟ್ ಆಗ್ಲಿ ಮತ್ತೆ ಪಾರ್ಕಿಂಗ್ ಟೈಲ್ಸ್ ಆಗ್ಲಿ ಓನ್ ಯೂಸ್ಗೆ. ಇಲ್ಲಿ ಬಂದ್ರೆ ನಿಮ್ಗೆ ಸಿಂಗಲ್ ಬೆಡ್ರೂಮ್, ರೆಂಟ್ ಪರ್ಪಸ್. ಇಲ್ಲಿ ಗ್ಯಾಸ್ ಲೈನಿಂಗ್. ಓಕೆ. ಗ್ಯಾಸ್ ಸಿಲಿಂಡರ್ ಎಲ್ಲ ಇಲ್ಲೇ ಇಡೋದು. ಓಕೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಸ್ವಲ್ಪ ಇದು ಪವರ್ ಇನ್ನೂ ಬಂದಿಲ್ಲ. ಓಕೆ. ಲೈನ್ ಹಾಕ್ತಾರೆ. ಅವ್ರೇನಾದ್ರು ಡೂಪ್ಲೆಕ್ಸ್ ನೋಡ್ತಾ ಇದೀನಿ ಅಂದ್ರೆ 900 ಸ್ಕ್ವೇರ್ ಫೀಟ್ ಲಾರ್ಜ್ ಆಗಿ ಬರುತ್ತೆ. ಓಕೆ. CC ಕ್ಯಾಮ್ರಾಗೆ ಪಾಯಿಂಟ್, CC ಕ್ಯಾಮರಾ ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ. ಗ್ರಿಲ್ ಕೂಡ ಸೇಫ್ಟಿ ಪರ್ಪಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ವಿಂಡೋ ಕೂಡ ಚೆನ್ನಾಗಿದೆ. ಡೋರ್ ಸರ್ ಇದು ಎಲ್ಲ ಇದು ಟೀ ಕುಡ್ಡೆ ಬರುತ್ತೆ ಸರ್. ಕಂಪ್ಲೀಟ್ಲಿ ಟೀ ಕುಡ್ ಡೋರ್. ಇದು ಕನ್ಸ್ಟ್ರಕ್ಷನ್ ಓಪನ್ ಕಿಚನ್. ಕಿಚನ್ ಎಷ್ಟು ದೊಡ್ಡದಿದೆ ನೋಡಿ ವೀಕ್ಷಕ. ಯಾಕಂದ್ರೆ ಇದು ಡೂಪ್ಲೆಕ್ಸ್ ಇರೋದನ್ನ 3 BHK ಡೂಪ್ಲೆಕ್ಸ್ ಬರುತ್ತೆ, 900 ಸ್ಕ್ವೇರ್ ಫೀಟ್. ಸೊ ಓಪನ್ ಆಗಿ ನಿಮ್ಗೆ ನೋಡಿ. ಮತ್ತೆ ಇಲ್ಲಿ ಬಂದ್ರೆ ಇದಿಷ್ಟು ಹಿಂಗೆ ಯುಟಿಲಿಟಿ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗ್ರಿಲ್ ಬರುತ್ತೆ. ಓಕೆ. ಇದು ಹಾಲು. ಇವಾಗ ಸದ್ಯಕ್ಕೆ ಗೊತ್ತಾಗಲ್ಲ ಸರ್. ನಿಮ್ದು ಆಡ್ ನೋಡ್ಕೊಂಡ್ ಬರೋ ಸತ್ಕೆ ಲೈಟಿಂಗ್ಸ್ ಎಲ್ಲ ಆಗಿರುತ್ತೆ. ಓಕೆ. ಓಕೆನಾ?
ಇದು ಟಿವಿ ಯೂನಿಟ್. ಇಲ್ಲಿಂದಾನೆ ಇದು ಸ್ಟೇರ್ಸ್ ಕೊಟ್ಟಿದ್ರು ನೋಡಿ. ಇಲ್ಲಿ ಒಂದು ಟಿವಿ ಯೂನಿಟ್ ಬರುತ್ತೆ. ಸ್ಟೇರ್ಸ್ ಕೆಳಗಡೆನೆ ಟಿವಿ ಯೂನಿಟ್ ಬರುತ್ತೆ. ಸಖತ್ ಕಾಣ್ತಾ ಇದೆ. ಇಲ್ಲಿ ಒಂದು ರೂಮು. ಇದು ಬಾಲ್ಕನಿ. ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಕಾಣ್ತಿದೆ ನೋಡಿ. ವಿತ್ ಬಾಲ್ಕನಿ ಇದೆ. ಬಾಲ್ಕನಿ ವ್ಯೂ ಕೂಡ ನೀವು ಫೀಲ್ ಮಾಡಬಹುದು. ಆರಾಮ್ ಒಂದು 3 ಫೀಟ್ ಬಿಟ್ಟಿದ್ದಾರೆ ನೋಡಿ. ಓಕೆ, ಬನ್ನಿ. ಇದು ಕೂಡ ಎಲಿಗೆಂಟ್ ಆಗಿ ಕಾಣ್ತಿದೆ ನೋಡಿ. ಫಾಲ್ ಸೀಲಿಂಗ್ ಕೂಡ ಚೆನ್ನಾಗಿದೆ ನೋಡಿ. ಲೈಟ್ ಹಾಕಿದ್ರೆ LED ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ. ಮತ್ತೆ ಡೈರೆಕ್ಟ್ ಸನ್ಲೈಟ್ ಬರುತ್ತೆ ಸರ್ ಹಾಲ್ಗೆ. ಡೈರೆಕ್ಟ್ ಸನ್ಲೈಟೇ ಬರುತ್ತೆ. ಸನ್ಲೈಟ್ ಬರುತ್ತೆ. ಓಕೆ, ಈಗ ಗ್ರೌಂಡ್ ಅಲ್ಲಿ ನಿಮ್ಗೆ ಒಂದು ಟಿವಿ ಯೂನಿಟ್ ಬಂತು ಸರ್ ಫಸ್ಟ್ ಫ್ಲೋರ್ ಅಲ್ಲಿ. ಹೌದು. ಈಗ ಸೆಕೆಂಡ್ ಫ್ಲೋರ್ ಅಲ್ಲೂ ಒಂದು ಟಿವಿ ಯೂನಿಟ್ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲೂ ಕೊಟ್ಟಿದ್ದೀರಾ? ನೋಡಿ. ಓಕೆ, ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಬಂದ ತಕ್ಷಣ ನಿಮಗೆ ಒಂದು ಟಿವಿ ಯೂನಿಟ್. ಇದೆಲ್ಲ SS ರೈಲಿಂಗ್ಸ್ ಬರುತ್ತೆ. ಇದೆಲ್ಲ ಗ್ಲಾಸ್. ಓಕೆ, ಓಕೆನಾ? ಬನ್ನಿ. ಈ ರೂಮ್ಗೂ ಒಂದು ಬಾಲ್ಕನಿ ಬರುತ್ತೆ. ಇಲ್ಲೂ ಕೂಡ ಒಂದು ಬಾಲ್ಕನಿ ಬಿಟ್ಟಿದೆ. SS ಗ್ಲಾಸ್ ಬರುತ್ತೆ ಇಲ್ಲಿ. ಓಕೆ, ಓಕೆನಾ? ಒಂದು ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ನಡೀತಿದೆ ವೀಕ್ಷಕರೇ. ಇದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜು. ಓಕೆ, ಮತ್ತೆ ಈ ರೂಮ್ಗೂ ಒಂದು ಬಾಲ್ಕನಿ ಬರುತ್ತೆ. ಟೋಟಲ್ 3 ಬಾಲ್ಕನಿ. 3 ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಏನ್ ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮಾಗಿ ವ್ಯೂ ಎಂಜಾಯ್ ಮಾಡಬಹುದು. ಹೆಂಗೇನೆ ಆ ಬಿಲ್ಡಿಂಗ್ ಇದು ಕೂಡ ಸೇಲ್ ಇದೆನಾ? 30-40. ಗ್ರೌಂಡ್ ಫಸ್ಟ್ ಸೆಕೆಂಡ್. ಗ್ರೌಂಡ್ ಡಬಲ್, ಫಸ್ಟ್ ಟ್ರಿಬಲ್, ಸೆಕೆಂಡ್ ಫ್ಲೋರ್ ಒಂದು ಡಬಲ್, ಸಿಂಗಲ್ 155, ಸ್ಲೈಟ್ಲಿ ನೆಗೋಷಿಯಬಲ್. ಅದನ್ನು ತೋರಿಸ್ತೀನಿ ಸರ್. ಇದು ರೆಂಟಲ್ ಬಿಲ್ಡಿಂಗ್. ರೆಂಟಲ್ ಇನ್ಕಮ್. ಓಕೆ ವೀಕ್ಷಕರೇ, ಏನ್ ಸಕ್ಕತ್ತಾಗಿ ಎಲಿಗೆಂಟ್ ಆಗಿ ಕಾಣ್ತಿದೆ. ಅದು ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋರ್. ಅದಕ್ಕೂ ಬೋರ್ವೆಲ್ ಇದೆ. ಓಕೆ, ಬೋರ್ವೆಲ್ ಎಲ್ಲ ರೆಡಿ ಟು ಏನ್ ಸಕ್ಕತ್ತಾಗಿದೆ ನೋಡಿ ವೀಕ್ಷಕರೇ. ನೆಕ್ಸ್ಟ್ ಅದನ್ನೇ ಮನೆ ನೋಡೋಣ. ಓಕೆ ವೀಕ್ಷಕರೇ, ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋ ಕೊಟ್ಟಿದ್ದು ಅಲ್ಲಿ ನಿಂತ್ಕೊಂಡು ಇವಾಗ ಈ ಕಾರ್ನರ್ ಅಲ್ಲಿ ನಿಂತಿದ್ದೀನಿ. ಇವಾಗ ನೀವು ಅಬ್ಸರ್ವ್ ಮಾಡಬಹುದು, ನನ್ನ ರೈಟ್ ಸೈಡ್ ಅಲ್ಲಿ ಇರುವಂತ 3 ಮನೆನೂ ಸಹ ಸೇಲಿಗೆ ಇರುವಂತದ್ದು. ಹಾಗೆ ಸ್ವಲ್ಪ ಈ ಕಡೆ ತಿರುಗಿಸಿ ಸರ್. ಈ ಕಡೆ ಲಾಸ್ಟ್ ಅಲ್ಲಿ ಎರಡು ಮನೆ ಕಾಣ್ತಿದೆಯಲ್ಲ, ಅದು ಕೂಡ ಸೇಲ್ಗೆ ಇರುವಂತದ್ದು. ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರ ನೆಕ್ಸ್ಟ್ ಕ್ಲಿಪ್ಸ್ ಏನ್ ಬರುತ್ತಲ್ಲ ಅದ್ರಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಓಕೆ ವೀಕ್ಷಕರೇ, ನಾನು ನಿಂತ್ಕೊಂಡು ಮಾತಾಡಿದ್ದಲ್ಲಿ ಹಾಗೆ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ. ಸರಿ ಹೇಳಿ ಸರ್. ಈಗ ನೀವೇನು 12 ಮನೆ ಅಂತ ಹೇಳಿದ್ರಲ್ಲ, ಅಲ್ಲಿ ತೋರಿಸಿದ್ದು ನಿಮ್ಗೆ ಒಂದು 4, 1, 2, 6, 7 ಮನೆ ಆಯ್ತು ಸರ್. ಹೌದು. ಇನ್ನೂ 4 ಮನೆ ಇಲ್ಲಿದೆ. ಒಂದು ಲಾಸ್ಟ್ 30-40 ಫುಲ್ ಫಿನಿಶಿಂಗ್ ಆಗಿರೋದು ಮನೆ ತೋರಿಸ್ತೀನಿ. ಓಕೆನಾ? ಇವಾಗ ನೋಡ್ತಾ ಇರೋದು ರೈಟ್ ಸೈಡ್ ಒಂದ್ಸರಿ ತೋರಿಸಿ ಸರ್. ಓಕೆ, ಅಲ್ಲಿ ನೋಡಿ ಕಾಂಪೌಂಡ್. ಕಾಂಪೌಂಡ್ ಇದೆ ಅಲ್ಲ ವೀಕ್ಷಕರೇ, ನೀವು ಅದು BDA. ಆ ಕಡೆ ಇರೋದಲ್ಲ BDA ಪ್ರಾಪರ್ಟಿ. ಓಕೆ, ಓಕೆನಾ? ಸೊ ಇದರಲ್ಲಿ ಲೀಸ್ಟ್ ಬಜೆಟ್ ಅಂದ್ರೆ ಈ ಬಿಲ್ಡಿಂಗ್ ಲೀಸ್ಟ್ ಬಜೆಟ್. ಇದು ಯಾಕಂದ್ರೆ ಲೀಸ್ಟ್ ಬಜೆಟ್ ಇದಕ್ಕೂ ಬೋರ್ ಇದೆ. ಪ್ರತಿಯೊಂದು ಮನೆಗೂ ಬೋರ್ ಇದೆ. ಬಜೆಟ್ ಲೀಸ್ಟ್ ಅಂತಲ್ಲ ವೀಕ್ಷಕರೇ, ಬೋರು ವಿತ್ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಫೆಸಿಲಿಟಿ ಕಂಪ್ಲೀಟ್ ರೆಡಿ ಇದೆ. ಇದು 20-40. ಇದು 1,15,00,000. 1,15,15. ಓಕೆ, ಗ್ರೌಂಡ್ ಸಿಂಗಲ್, ಫಸ್ಟ್ ಡಬಲ್, ಸೆಕೆಂಡ್ ಡಬಲ್. 3 ಫ್ಲೋರ್ಸ್ ಮನೆ ಇದು. ಗ್ರೌಂಡ್ ಫಸ್ಟ್ ಸೆಕೆಂಡ್ ಸರ್. ಗ್ರೌಂಡ್ ಫಸ್ಟ್ ಸೆಕೆಂಡ್. ಓಕೆ, ಬನ್ನಿ. ಇದು 20-45. ಅಗೇನ್ ಇದು 130. ಓಕೆ, ಸೊ ಅದು 130. ಅದು 130. ಇದು ಗ್ರೌಂಡ್ ಫಸ್ಟ್ ಸೆಕೆಂಡ್. ಓಕೆ, ಇವೆರಡು ವೆಸ್ಟ್ ಫೇಸ್ ಆಲ್ಮೋಸ್ಟ್ G+2 ಅಂತಾನೆ ಹೇಳ್ಬೋದಲ್ಲ ಸರ್? G+2 ಇಲ್ಲಿ ಇರೋದಲ್ಲ G+2 ಸರ್. ಓಕೆ, ಯಾವ್ದು G+2 ಕಮ್ಮಿ ಬಿಲ್ಡಿಂಗ್ ಇಲ್ವೇ ಇಲ್ಲ. ಓಕೆ, ಮಿನಿಮಮ್ ಇಲ್ಲಿ ಬೇರೆ ಮಿನಿಮಮ್ ಬರೋದು ಸೆಂಟ್ರಲ್ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇದ್ಕೊಂಡು 2 ಮನೆನ ರೆಂಟಿಗೆ ಬಿಡಬಹುದು. ಓಕೆ, ಸೊ ಆರಾಮಾಗಿ. ಇದು 20-45 ಬರುತ್ತೆ. ಓಕೆ, 130 ಹೇಳ್ತಾರೆ. 20-45 ಬರೋದಕ್ಕೆ ಇಲ್ಲ, ನೆಗೋಷಿಯಬಲ್ ಇದೆ. ನಾನು ನಿಮ್ಗೆ ಫೈನಲ್ ಹೇಳ್ತೀನಿ. ಇದು ಒಂದು ವೆಸ್ಟ್. ಇದು ಬಂದು ವೆಸ್ಟ್ ಸರ್. ವೆಸ್ಟ್. ಇದು ಸೌತ್. ವೆಸ್ಟ್ ಸೌತ್ ಕಾರ್ನರ್. ಓಕೆ, ಸೊ ಮೇಲ್ಗಡೆ ಬಂದೋದಾದ್ರೆ ಅವರು ನಾರ್ತ್ ಫೇಸಿಂಗ್ ಡೋರ್ ಮಾಡಿದ್ದಾರೆ. ಮೇ ಬಿ ನಾರ್ತ್ ಫೇಸಿಂಗ್ ಇಲ್ಲ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇದಾ? ಈ ಬಿಲ್ಡಿಂಗ್. ಓಕೆನಾ? ಇನ್ನು ಕಂಪ್ಲೀಟ್ ಆಗಿಲ್ಲ. ಓಕೆ, ಆಲ್ಮೋಸ್ಟ್ ಒಳಗಡೆ ಎಲ್ಲ ಇನ್ನೊಂದು ಫೈನಲ್ ಆಗ್ಬೇಕು. ಅದನ್ನು ತೋರಿಸ್ತೀನಿ. ಓಕೆನಾ? ಬನ್ನಿ. ಲಾಸ್ಟ್ 2 ಮನೆ ಸೇಲ್. 2 ಮನೆದು ನಾನು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಇದು G+2.5 ಅಂದ್ರೆ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಬಂದಿದೆ. ಸಿಂಗಲ್ ಬೆಡ್ರೂಮ್. ಓಕೆ ಸರ್, ಇದು ನೋಡಿ, ಇದು 30-40 ಸರ್. ಇದು 30-40 ನಾ? ವಿಶಾಲವಾಗಿ ಕಾಣ್ತಿದೆ ನೋಡಿ. ನಿಮ್ಗೆ ಯಾರಿಗಾದ್ರೂ 30-40 ಬೇಕು ಅಂದ್ರೆ ಓಕೆ ಬರ್ಬೋದು. ಇಲ್ಲಿ 30-40 ನೀವೇನಾದ್ರೂ ಸೈಜ್ ನೋಡ್ತಿದಾರ ಅಂತ ಸ್ಟ್ಯಾಂಡರ್ಡ್ ಸೈಜ್ ಹೋಗ್ಬೋದು. ನೋಡಿ, ಸ್ಯಾನಿಟರಿ ನೋಡಿ, ಇಲ್ಲ ಸ್ಯಾನಿಟರಿ ಎಲ್ಲ ಸ್ಯಾನಿಟರಿ ನೋಡಿ. ಮುಂದೆಗಡೆ ಕಾರ್ನರ್ ತೋರಿಸ್ತೀನಿ. ಸ್ಯಾನಿಟರಿ. ಇದು 30-40. ಗ್ರೌಂಡ್ ಪಾರ್ಕಿಂಗ್, ಡಬಲ್ ಬೆಡ್ರೂಮ್. ಫಸ್ಟ್ ಫ್ಲೋರ್ 3 ಬೆಡ್ರೂಮ್ ವಿತ್ ಬಾಲ್ಕನಿ. ಸೆಕೆಂಡ್ ಫ್ಲೋರ್ ಒಂದು ಡಬಲ್ ಸಿಂಗಲ್. ಥರ್ಡ್ ಫ್ಲೋರ್ ಒಂದು ಸಿಂಗಲ್ ಬೆಡ್ರೂಮ್. ಇದು 165 ನೆಗೋಷಿಯಬಲ್. 165 ನೆಗೋಷಿಯಬಲ್ ಸ್ಲೈಟ್ಲಿ. ಓಕೆ, ಇದು ಬಂದು 30/37 ಏನೋ ಬರುತ್ತೆ. 30/37 1000 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ ಸರ್. ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಗ್ರೌಂಡ್ ಡಬಲ್ ಇದೆ. ಡಬಲ್. ಓಕೆ, ಫಸ್ಟ್ ಟ್ರಿಬಲ್, ಸೆಕೆಂಡ್ ಟ್ರಿಬಲ್. ಆತರ.
ಫಸ್ಟ್ ಫ್ಲೋರ್ ಟ್ರಿಬಲ್ ಇದೆ, ಓಕೆ, ಸೆಕೆಂಡ್ ಫ್ಲೋರ್ ಟ್ರಿಬಲ್ ಇದೆ, ಟ್ರಿಬಲ್ ಬರುತ್ತೆ. ಮೇಲ್ಗಡೆ ಒಂದು ರೂಮ್ ತರ ಕೊಟ್ಟಿದ್ದಾರಾ? ಇಲ್ಲ ಇಲ್ಲ ಇಲ್ಲ, ಮೇಲ್ಗಡೆ ಗ್ರೌಂಡ್ ಫಸ್ಟ್ ಸೆಕೆಂಡ್. ಇದು G+2. ಓಕೆ, ಯಾರಾದ್ರೂ ಅಣ್ಣ ತಂದಿರೋ ನಂಗೆ ಟ್ರಿಬಲ್ ಬೆಡ್ರೂಮ್ ಬೇಕು ಅಂದಾಗ ಸೊ ಆತರ ಮಾಡಿದ್ದಾರೆ. ವಿತ್ ಈ ಬಿಲ್ಡಿಂಗ್ ಹೋಗ್ಬೋದು. ಹೌದು, ವಿತ್ ಬಾಲ್ಕನಿ. ಗ್ರೌಂಡ್ ಡಬಲ್ ಬೆಡ್ರೂಮ್, ಪಾರ್ಕಿಂಗ್. ಫಸ್ಟ್ ಫ್ಲೋರ್ ಟ್ರಿಬಲ್, ಸೆಕೆಂಡ್ ಫ್ಲೋರ್ ಟ್ರಿಬಲ್ ಬೆಡ್ರೂಮ್ ಬರುತ್ತೆ. ಇದು ಡೈಮೆನ್ಷನ್ ಆಲ್ಮೋಸ್ಟ್ 1100 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ. 37 ಅಂತ ಹೇಳಿದ್ರಲ್ವಾ? ಹೌದು, 37, ಒಂದು 3 ಫೀಟ್ ಕಮ್ಮಿ ಬರುತ್ತೆ. ಹಿಂಗೆ 27 ಇರಬೇಕು, ಇಲ್ಲ ಹಿಂಗೆ 37 ಇರಬೇಕು. ನಾನು ಡೈಮೆನ್ಷನ್ ನಾನು ಕೇಳ್ಬಿಟ್ಟು ಬಂದಾಗ ಮನೆಗಳ ಮಧ್ಯೆ ಗ್ಯಾಪ್ ಎಷ್ಟು ಕೊಟ್ಟಿದ್ದಾರೆ ಸರ್ ಇಲ್ಲೆಲ್ಲ? ಸರ್ ಬನ್ನಿ, ಗ್ಯಾಪ್ ಇಲ್ಲಿ ನೋಡ್ರೆ ಎಲಿವೇಶನ್ ಗೊತ್ತಾಗಲ್ಲ ನಿಮ್ಗೆ. ಓಕೆ ವೀಕ್ಷಕರೇ, ನಾನು ಪ್ರತಿ ಸಲ ಅಬ್ಸರ್ವ್ ಮಾಡ್ತಿದ್ದಿದ್ದು ಒಂದೇ, ನನ್ಗೆ ಸಪರೇಟ್ ಕ್ವಶನ್ ಕೇಳ್ತಾ ಇದ್ರಿ, ಮನೆಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ರಿ. ನೀವು ಕ್ವಶನ್ ತೋರಿಸ್ತೀನಿ ಬನ್ನಿ. ಮನೆಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ. ಏನು ಇದೆಯಲ್ಲ, ಈ ಕಾಂಪೌಂಡ್ ಇಂದ ಆ ಕಡೆ ಅವ್ರದ್ದು, ಈ ಕಾಂಪೌಂಡ್ ಇಂದ ಒಳಗಡೆ ನಮ್ದು. ಈ ಕಾಂಪೌಂಡ್ ಇದು ಬೇರೆ, ಇದು ಬೇರೆ. ಇದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೀವು ಜಾಗ ಬಿಟ್ಕೊಂತ ಹೋದ್ರೆ ನಿನ್ನ ಸ್ಕ್ವೇರ್ ಫೀಟ್ ಕಮ್ಮಿ ಆಗುತ್ತೆ. ಈಗ ಮನೆ ಕಟ್ಬಿಟ್ಟಿದೀವಿ ಸರ್, ಪ್ರಾಬ್ಲಮ್ ಇಲ್ಲ. ಓಕೆ, ಮನೆ ಕಟ್ಟದೇ ಇಲ್ದಾಗ ಪ್ರಾಬ್ಲಮ್, ಮನೆ ಕಟ್ಟುವಾಗ ಪ್ರಾಬ್ಲಮ್ ಆಗುತ್ತೆ. ಹೌದು, ಇವಾಗ ಕಟ್ಬಿಟ್ಟಿದೀವಿ, ಏನು ಪ್ರಾಬ್ಲಮ್ ಇಲ್ಲ. ಈ ಜಾಗದಲ್ಲಿ ಅವ್ರು ಇದೇನಿರುತ್ತೆ ಪರ್ಮನೆಂಟ್. ಓಕೆ, ಸೊ ಹಾಗಾಗಿ ಇಲ್ಲಿ ಬಿಲ್ಡರ್ಗಳೇ ಜೊತೆ ಕಟ್ಟಿರೋದ್ರಿಂದ ಫೌಂಡೇಶನ್ ಸಪರೇಟ್ ಬರುತ್ತೆ, ಪಿಲ್ಲರ್ ಸಪರೇಟ್ ಬರುತ್ತೆ. ಜಾಗ ವೇಸ್ಟ್ ಆಗಲ್ಲ, ಒಂದು ಚೂರ್ ಜಾಗ ವೇಸ್ಟ್ ಮಾಡಿಲ್ಲ. ಓಕೆ ವೀಕ್ಷಕರೇ, ಬೆಂಗಳೂರಲ್ಲಿ ಮೇನ್ ಇನ್ವೆಸ್ಟ್ ಮಾಡ್ಬೇಕಾಗಿರೋದೇ ಜಾಗದಲ್ಲಿ. ಸೊ ಜಾಗನೇ ನಾವು ಡಿಸ್ಟೆನ್ಸ್ ಅಂತ ಬಿಡ್ತಾ ಹೋದ್ರೆ ಸ್ಪೇಸ್ ಕಮ್ಮಿ ಆಗ್ಬಿಡುತ್ತೆ. ನಿಮ್ಗೆ 2 ಅಡಿ ಬಿಟ್ಕೊಂತ ಹೋದ್ರೆ 30 ಫೀಟ್ ಇರೋದು 26 ಫೀಟ್ ಆಗೋಗುತ್ತೆ. ಓಕೆ, ಆ ಕಡೆ ಅವನು ಬಿಡು, ಈ ಕಡೆ ಈಗ 2 ಅಡಿ ಬಿಟ್ಟು ಕಟ್ಟಿದ್ರೆ ಏನ್ ಪ್ರಯೋಜನ ಇಲ್ಲ. 2 ಅಡಿಲಿ ಯಾರು ವಾಸ ಮಾಡಕ್ಕಾಗಲ್ಲ. ಹೌದೌದು, ಬಟ್ ಸ್ಪೇಷಿಯಸ್ ಆಗಿ ಬರುತ್ತೆ. ಮನೆ ಕಟ್ಬಿಟ್ಟಿದೀವಿ, ನಿಮ್ಗೆ ಯಾವ್ದು ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ, ಸೊ ಯಾರು ನಿಮ್ಗೆ ಅಪೋಸ್ ಮಾಡಲ್ಲ. ಹೌದು, ಹಾಗಾಗಿ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಈಗ ನೀವು ಮುಂದೆ ಕಟ್ತೀನಿ ಅಂದ್ರೆ ಹೌದು ನಿಮ್ಗೆ ತುಂಬಾ ಕಷ್ಟ ಇದೆ. ಸೈಟ್ ತಗೊಳ್ಳೋಗಿ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಈಗ ಖಾಲಿ ಸೈಟ್ ಇದೆ ಸರ್, ಕಟ್ಬೇಕು ಅಂದ್ರೂ ಆಗಲ್ಲ. ಬರ್ತಾ ಇರೋ ಇದಕ್ಕೆ ಕಂಡೀಷನ್ಗೆ ನಿಮ್ಗೆ ಕಟ್ಟಕ್ಕೆ ಆಗಲ್ಲ. 30-40 ಹೋದ್ರೆ ನಿಮ್ಗೆ ಕನ್ಸ್ಟ್ರಕ್ಷನ್ಸ್ ಗೆ ಎಷ್ಟಾಗ್ಬಿಡುತ್ತೆ ಅಂತ 1000 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಕಾರ್ಪೆಟ್ ಏರಿಯಾ ಸಿಗಲ್ಲ ಸರ್. ಅವಾಗ ಏನ್ ಮಾಡ್ತೀರಾ? ಹೌದು, ಮಾಡೋದು ಒಳ್ಳೇದೇನೆ, ಬಟ್ ಎಲ್ಲಾರು ಮಾಡ್ಬೇಕಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ಮನೆ ಕಟ್ಟಿದ್ದಾರೆ, ಇಲ್ಲಿ ಒಬ್ರು ಸೈಟ್ ತಗೊಂಡ್ ಮನೆ ಕಟ್ತೀನಿ ಅಂದಾಗ ಇವ್ರ ಜಾಗ ಬಿಡ್ಬೇಕು, ಅವ್ರ ಜಾಗ ಬಿಡಕ್ಕಾಗಲ್ಲ. ಯಾಕಂದ್ರೆ ಮನೆ ಕಟ್ಟಿದ್ದಾರೆ. ರೂಲ್ಸ್ ಬರಕ್ಕಿಂತ ಮುಂಚೆ ನಾನು ಕಟ್ಟಿದೀನಿ ಸರ್, ನನ್ ಪ್ರಾಬ್ಲಮ್ ಇಲ್ಲ. ಓಕೆ, ಅವ್ರ ಆಮೇಲೆ ಅದನ್ನ ಹೇಳ್ತಾರೆ. ಇವಾಗ ಇವ್ರಿಗೆ ಏನ್ ಹೇಳ್ತಾರೆ, ಇವ್ರಿಗೆ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ, ನೀವು ಬಿಡಿ. ಇವ್ರು ಬಿಡ್ಲೇಬೇಕು. ಅವ್ರು ಜಾಗ ಜಾಸ್ತಿ ಬೆಟರ್ ಆಪ್ಷನ್ ಇವಾಗ ಕಟ್ಟಿರೋ ಮನೆಗಳು. ಇಲ್ಲಿ ಲೆಕ್ಕ ಕಿಂಗ್ ಅಂತಾರಲ್ಲ ಸರ್, ಕಿಂಗ್ ಸೈಜ್ ಸರ್ ಇವೆಲ್ಲ. ಬನ್ನಿ. ಸೊ ಇವಾಗ ಬಿಲ್ಡಿಂಗ್ ಆಲ್ರೆಡಿ ಸೇಲ್ ಆಗಿದೆ ನೋಡಿ. ಲೇಔಟ್ ಇಲ್ಲಿದೆ, ಓಕೆ, ನೋಡ್ಕೊಂಬಿಡಿ. ಲೇಔಟ್ ಇಲ್ಲಿದೆ ನೋಡಿ. ಡೀಟೇಲ್ಸ್ ಹೇಳ್ಬಿಡ್ತೀನಿ ಸರ್. ಮೇನ್ ರೋಡ್, ಓಕೆನಾ? ಇದು ಮೇನ್ ರೋಡ್. ಓಕೆ, ಲೇಔಟ್ ಹೆಸರು ಇನ್ನೂ ನಾನು ಅಲ್ಲಿ ಫ್ರಂಟ್ ಅಲ್ಲಿ ಹೇಳ್ಬೇಕಾಯ್ತು, ಲೇಔಟ್ ಹೆಸರು ಹೇಳಿಲ್ಲ. ಓಕೆ ಸರ್, ಈ ಲೇಔಟ್ ಬಂದು ಹೆಸರುಘಟ್ಟ ಮೇನ್ ರೋಡ್ಗೆ 500 ಮೀಟರ್ಸ್ ಆಗುತ್ತೆ. 500 ಮೀಟರ್ಸ್ ಆಗುತ್ತೆ. 500 ಮೀಟರ್ಸ್. ಓಕೆ, ಸಪ್ತಗಿರಿ ಯೂನಿವರ್ಸಿಟಿ 2 ಕಿಲೋಮೀಟರ್ಸ್. ಓಕೆ, ನಾರ್ಮಲ್ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟರ್ಸ್. ಓಕೆ, 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್. ಓಕೆ, ಪುರಸಭೆ. ಓಕೆ, ಬ್ಯಾಂಕ್ ಲೋನ್ ಆಗುತ್ತೆ. ಸೊ ಕೇಳ್ಬೋದು ಸರ್, ಏನ್ ಕನ್ವರ್ಷನ್ ಆಗಿಲ್ಲ, ಮತ್ತೊಂದಾಗಿಲ್ಲ. ಹೌದು ಸರ್, ಬ್ಯಾಂಕ್ ಲೋನ್ ಬಗ್ಗೆ ನಾವು ಬ್ಯಾಂಕ್ ಲೋನ್ ಎಲ್ಲ ಇವತ್ತು ಖಾತಾ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ ಬಿಟ್ಟಿ, ನ್ಯಾಷನಲೈಸ್ ಬ್ಯಾಂಕ್ ಅವರು ಅಪ್ರೂವಲ್ಸ್ ಕೇಳ್ತಾರೆ. ಓಕೆ, ಸೊ ಬಟ್ ಫಂಡಿಂಗ್ ಮಾಡೋದು ನ್ಯಾಷನಲೈಸ್ ಬ್ಯಾಂಕ್. ಕ್ಯಾನ್ ಫಿನಾನ್ಸ್ ಅಲ್ಲಿ ಲೋನ್ ಆಗುತ್ತೆ, LIC ಲೋನ್ ಆಗುತ್ತೆ, ಆಮೇಲೆ IDBI ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ಸೊ ಇನ್ನೊಂದು ನಿಮ್ಗೆ LIC ಹೇಳಿದೆ, LIC ಬ್ಯಾಂಕ್ ಲೋನ್ ಆಗುತ್ತೆ ಅಂತ. ಈ ತರ ಪೆರಿಮಲ್ ಫೈನಾನ್ಸ್, ಈ ತರ ಸುಮಾರು ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ, ಲೋನ್ ಆಗುತ್ತೆ. ಓಕೆ ವೀಕ್ಷಕರೇ, ನಾವು ಆ ಬಿಲ್ಡಿಂಗ್ ಮೇಲ್ಗಡೆಯಿಂದ ನೀವು ನಿಂತ್ಕೊಂಡು ತೋರಿಸಿದ್ವಿ, ಈ ಬಿಲ್ಡಿಂಗ್ ನಾವು ನೆಕ್ಸ್ಟ್ ತೋರಿಸ್ತೀವಿ ಅಂತೇಳಿ 30x40 ಸೈಜ್ ಅಲ್ಲಿ ಕಟ್ಟಿರುವಂತ ಈ ಒಂದು ಅದ್ಭುತ ಬಿಲ್ಡಿಂಗ್ ಸುಂದರವಾಗಿದೆ ನೋಡಿ. ಏನ್ ಸಖತ್ತಾಗಿದೆ ಔಟ್ಲೆಟ್. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸರ್, ಏನ್ ಇನ್ಫಾರ್ಮೇಶನ್ ಸರ್? ಬನ್ನಿ. 30-40 ಇವಾಗ ನೀವು ನೀವು ಇವಾಗ ಏನ್ ನೋಡಿದ್ರಲ್ಲ ಅದೆಲ್ಲ 20-45 900 ಸ್ಕ್ವೇರ್ ಫೀಟ್. ಇಲ್ಲ ಸರ್, ನಮ್ಗೆ 30-40 ಬೇಕು. ರೆಂಟಲ್ ಇನ್ಕಮ್ ಸ್ಟ್ಯಾಂಡರ್ಡ್ ಸೈಜ್ 30-40 ಅಂದ್ರೆ 30-40ನೇ. ಸೊ ನೋಡಿ, 2 ಕಾರ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಇದು. ರೆಂಟಲ್ ಇನ್ಕಮ್ ಪರ್ಪಸ್. ಓಕೆ, 2 ಕಾರ್ ಪಾರ್ಕಿಂಗ್, 4 ಮನೆಗೂ ಸಿಲಿಂಡರ್ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. 4 ಮನೆಗೂ ಸಿಲಿಂಡರ್ ಬಿಟ್ಟಿದ್ದಾರೆ ನೋಡಿ. ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಹಾಕೊಬಹುದು ನೀವು. ಓಕೆ, ಓಕೆನಾ? ಬಾಕ್ಸ್ ಟೈಪ್ ಒಂದು ಬೀಗ ಹಾಕೊಂಡ್ಬಿಟ್ರೆ ಸಾಕು, ಮುಗಿದೋಯ್ತು. ಓಕೆನಾ? ಬನ್ನಿ. ಆಮೇಲೆ ಎಲ್ಲದಕ್ಕೂ ನಾನು ಹೇಳಿದ್ನಲ್ಲ ಸರ್, ನೋಡಿ ಆಲ್ರೆಡಿ ಮೀಟರ್ ಇದೆ. ಮೀಟರ್ ಕಂಪ್ಲೀಟ್ಲಿ ರೆಡಿ ಆಗಿದೆ. ಕಂಪ್ಲೀಟ್ ಮೀಟರ್ 5 ಮೀಟರ್ ಆಲ್ರೆಡಿ. ಓಕೆ, ಬೋರ್ಗೂ ಸೇರಿಸಿ ಮೀಟರ್ ಬಂದಿದೆ. ಓಕೆನಾ? ಗ್ರೌಂಡ್ ಫ್ಲೋರ್ ಆಸ್ ಯೂಶುವಲ್ ಡಬಲ್ ಬೆಡ್ರೂಮ್. ನೋಡಿ, ಸೇಫ್ಟಿ ಗ್ರಿಲ್ ಇದೆ, ಕಂಪ್ಲೀಟ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಫುಲ್ ಹಾಕಿದ್ದಾರೆ. ಇಲ್ಲೂ ತೋರಿಸಿ. ಬನ್ನಿ
ಬೋರ್ ಇರೋ ತೋರಿಸಿ ಆಲ್ರೆಡಿ. ಎಲ್ಲ ಬಿಲ್ಡಿಂಗ್ ಅಲ್ಲೂ ಬೋರ್ ಇದೆ ಸರ್. 800 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಅಲ್ಲಿ ಬೋರ್ ಇದೆ. 900 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಲ್ಲೂ ಬೋರ್ ಇದೆ. 30-40 ಬೋರ್ ಇದೆ. ಬೋರ್ ಇಲ್ದಿರೋ ಮನೆನೇ ಇಲ್ಲ ಇಲ್ಲಿ. ಹೌದು, ಮತ್ತೆ ನೀರಿದೆ ಸರ್. ಬೋರ್ ಅಲ್ಲಿ 100% ನೀರಿದೆ. ಓಕೆ ಬನ್ನಿ. ಅದು ಇಂಪಾರ್ಟೆಂಟ್. ಸೈಲಿಂಗ್ಸ್ ಹಾಕಿದ್ದಾರೆ, ಗ್ರಾನೈಟ್ ಅಲ್ಲಿ ಸ್ಟೇರ್ಸ್ ಮಾಡಿದ್ದಾರೆ ಸರ್. ಇದು ಫಸ್ಟ್ ಫ್ಲೋರ್. ಇದು ಫಸ್ಟ್ ಫ್ಲೋರ್ ನೀವು ನೋಡ್ತಿರೋದು ಇವಾಗ. ಇದೊಂದು 30-40 ಸೇಫ್ಟಿ ಗ್ರಿಲ್ ಫಸ್ಟ್ ಫ್ಲೋರ್ಗೆ ಇಲ್ಲೂ ಹಾಕಿದ್ದಾರೆ ನೋಡಿ. ಸೇಫ್ಟಿ ಗ್ರಿಲ್ ಕಂಪ್ಲೀಟ್ ಹಾಕಿದ್ದಾರೆ. ಡೋರ್ ಸರ್ ಇದು ಸರ್ ಟೀ ಕುಡ್ಡೆನೆ, ಯಾವ್ದು ಬೇರೆ ಇದ್ ಮಾಡಲ್ಲ. ಟೀ ಕುಡ್ಡೆ ಪಾಲಿಶ್ ಆಗ್ಬೇಕಷ್ಟೇ. ಓಕೆ, ಅದಕ್ಕೆ ಈ ತರ ಕಾಣ್ತದೆ. ಹೌದೌದು, ಪಾಲಿಶ್ ಆಗ್ಬೇಕು. ಪಾಲಿಶ್ ಆದ್ರೆ ಲುಕ್ ಬರುತ್ತೆ. ಸುತ್ತಲೂ ನೋಡಿ ವೀಕ್ಷಕರು ಏನ್ ಚೆನ್ನಾಗಿದೆ ಎನ್ವೈರನ್ಮೆಂಟ್. ಓಕೆ, ಹೊರಗಡೆ ಹೋಗೋಣ ಬನ್ನಿ. ಏನ್ ಎಲಿಗೆಂಟ್ ಆಗಿದೆ ನೋಡಿ ಮನೆ ಸರ್. ಇದೆಲ್ಲ ಇನ್ನು ಫಿನಿಶಿಂಗ್ ಆಗ್ಬೇಕು. ಇನ್ನು ಫಿನಿಶಿಂಗ್ ಆಗ್ಬೇಕು. ಓಕೆ, ಇವಾಗ ಇರೋದು 90% ಅಷ್ಟೇ ಫಿನಿಶಿಂಗ್. ಫಿನಿಶಿಂಗ್ ಆಗ್ಬೇಕು ನೋಡಿ. ಇದೆಲ್ಲ ಪಾಯಿಂಟ್. ಟಿವಿ ಯೂನಿಟ್ ಏನ್ ಚೆನ್ನಾಗಿದೆ ನೋಡಿ. ಟಿವಿ ಯೂನಿಟ್ ಫಿನಿಶಿಂಗ್ ವಾಶ್ ಆಗಿ ಫಿನಿಶ್ ಆದ್ರೆ ಸಖತ್ ಬರುತ್ತೆ. ಇದು ಗ್ಲಾಸ್ ಏನೋ ಬರುತ್ತಲ್ವಾ? ಇದೆಲ್ಲ ಗ್ಲಾಸ್ ಬರುತ್ತೆ. ಓಕೆ, ಹಾಲ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಹಾಲ್ LED ಇವಾಗ ಬೇರೆ ತರ ಡಿಸೈನ್ ಮಾಡಿರೋದು. LED ಯೂನಿಕ್ ಡಿಸೈನ್ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಇದು ಬನ್ನಿ ಹಾಗೆ ವಿಂಡೋ ನೀವು ಅಬ್ಸರ್ವ್ ಮಾಡ್ಬೋದು. ಎರಡು ಬರುತ್ತೆ ನಿಮ್ಗೆ. ಎರಡು ಬರುತ್ತಲ್ವಾ? ಕಡೆ ಒಂದು ದೊಡ್ಡ ಬದಲು ಎರಡು ಚಿಕ್ಕದಾಗಿ ಮಾಡಿದ್ದಾರೆ. ಇದು ದೇವ್ರ ಮನೆ ಸರ್. ದೇವ್ರ ಮನೆ. ಬನ್ನಿ, ದೇವ್ರ ಮನೆ ಚೆನ್ನಾಗಿದೆ ನೋಡಿ. ಇದು ಕಿಚನ್ ಯುಟಿಲಿಟಿ. ಓಕೆ, ಕಿಚನ್ ಯುಟಿಲಿಟಿ ಇದೆ ನೋಡಿ. ಅಲ್ಲೂ ಕಂಪ್ಲೀಟ್ಲಿ ಸೇಫ್ಟಿ ಮಾಡಿ, ಸೇಫ್ಟಿ ಗ್ರಿಲ್ ಇದೆ. ವಾರ್ಡ್ರೂಬ್ಸ್ ಎಲ್ಲ ಮೇಲೆ ಮಾಡಿದೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಕಾಮನ್ ಬಾತ್ರೂಮ್ ಇದು ಸ್ಪೇಷಿಯಸ್ ಆಗಿದೆ ನೋಡಿ. ಇದು ಇಲ್ಲಿ ಬನ್ನಿ, ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ರೂಮ್ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ವಿಂಡೋ ಕೂಡ ನಾರ್ಮಲ್ ವಿಂಡೋ ಇದೆ. 3 ಬರುತ್ತೆ, 3 ಲೇಯರ್ ವಿಂಡೋ ಬರುತ್ತೆ. ಇಲ್ಲಿ ಕೂಡ ವಾಟರ್ ಎಲ್ಲ ಮಾಡಿದ್ದಾರೆ ನೋಡಿ ಕಂಪ್ಲೀಟ್. ಬನ್ನಿ, ಈ ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತಾ? ಓಕೆ, ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬ್ರೈಟ್ ಫಿನಿಶ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಬರುತ್ತೆ. ಹೊರಗಡೆ ಮಿರರ್ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಇದೆ. ಸ್ಟೋರೇಜ್ ಬಿಟ್ಟಿದ್ದಾರೆ ನೋಡಿ. ಓಕೆನಾ? ಗೊತ್ತಾಗಲ್ಲ ಇಲ್ಲಿಂದ. ಸೊ 2 ರೂಮ್ ಆಯ್ತು ಸರ್. ಓಕೆ, ಇಲ್ಲೊಂದು ರೂಮ್ ಬರುತ್ತೆ. ಕಿಡ್ಸ್ ರೂಮ್. ಓಕೆ, ಚಿಕ್ಕದಾಗಿದೆ ನೋಡಿ ಇದು ರೂಮ್. ಕಿಡ್ಸ್ ರೂಮ್ ಆಯ್ತು. ಆದ್ರೂ ನೀವು ಕಾಟ್ ಹಾಕೊಬಹುದು. ಹೌದು, ಈ ಕಡೆ ಇಲ್ಲಿ ಇಷ್ಟ ಹಾಕೊಬಹುದು ಆರಾಮಾಗಿ. ವಾರ್ಡ್ರೋಬ್ ಕೂಡ ಮಾಡಿದ್ರು. ಇನ್ನು ಎಲ್ಲ ಡೋರ್ ಎಲ್ಲ ಫಿಟ್ ಮಾಡ್ಬೇಕು. ಕೆಲಸ ಪೆಂಡಿಂಗ್ ಇದೆ. ಇದಕ್ಕೆ ವಾಶ್ ಬೇಸಿನ್ ಬರಬೇಕು, ಫಿಟ್ಟಿಂಗ್ಸ್ ಹಾಕ್ಬೇಕು. ಎಲ್ಲ ಮಾಡ್ಕೊಂಡ್ ಕೊಡ್ತೀವಿ ಸರ್. ಈ ವಿಡಿಯೋ ರೆಡಿ ಆಗಿ ಅಪ್ಲೋಡ್ ಆಗುವಷ್ಟು ರೆಡಿ ಆಗಿರುತ್ತೆ 100%. ಓಕೆ, ಸೊ ಇದು 30-40. ಫಸ್ಟ್ ಫ್ಲೋರ್ 3 ಬೆಡ್ರೂಮ್ ನಾನು ತೋರಿಸಿರೋದು. ಮೇಲ್ಗಡೆ ಒಂದು ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಇದು ಪ್ರೈಸ್ ಬಂದು 1,55,00,000, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ನಿಮಗೆ ಯಾವುದೇ ರೀತಿ ಖರ್ಚಿಲ್ಲ ಸರ್. ಬೇರೆ ಕಡೆ ಮನೆ ತಗೊಂಡ್ರೆ ವಾಟರ್ ನೀವೇ ಹಾಕ್ಸ್ಕೊಬೇಕು, ಮೀಟರ್ ನೀವೇ ಹಾಕ್ಸ್ಕೊಬೇಕು. ಅದಕ್ಕೆ 2 ರಿಂದ 3 ಲಕ್ಷ ಖರ್ಚಾಗುತ್ತೆ. ಇಲ್ಲಿ ನಿಮ್ಗೆ ಫ್ರೀ ಅನ್ಕೊಳ್ಳಿ ಸರ್. ಬೋರ್ ವಿತ್ ರೆಡಿ. ವಾಟರ್ ಕನೆಕ್ಷನ್ ಬಂದಿಲ್ಲ ಅಂದ್ರೂ ಬೋರ್ ಇದೆ ಸರ್. ಮೀಟರ್ ಕನೆಕ್ಷನ್ ಆಲ್ರೆಡಿ ಇದೆ ಸರ್. ಎಲೆಕ್ಟ್ರಿಸಿಟಿ ಏನು ಸಮಸ್ಯೆ ಇಲ್ಲ. ಸೊ ಇವತ್ತು ಬೆಂಗಳೂರಲ್ಲಿ ವಾಟರ್ ಸಮಸ್ಯೆ ತುಂಬಾ ಇದೆ. ಹೌದು, ಬೋರ್ ಇರೋದ್ರಿಂದ ಸಮಸ್ಯೆ ಇಲ್ಲ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಬೇಗ ಬಂದು ನೀವು ಬುಕ್ ಮಾಡ್ಕೊಂತೀರಾ, ಬುಕ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಗೆ ಲೋನ್ ಕೂಡ ನಾವೇ ಮಾಡಿಸ್ಕೊಂಡ್ ಕೊಡ್ತೀವಿ. ಲೋನ್ ಫೆಸಿಲಿಟಿ ಮೇನ್ ವೀಕ್ಷಕರೇ, ನೀವು ಅಪ್ಲೋಡ್ ಮಾಡ್ತಿರ್ತೀರ ಪ್ರತಿ ಕಡೆನೂ. ಅದನ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು. ಓಕೆ, ಸೊ ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಸರ್ ನಿಮ್ಗೆ 10 ಲಕ್ಷ 15 ಲಕ್ಷ ದುಡ್ಡಿದ್ರೆ ಈ ಮನೆ ನಿಮ್ದು, 20 ಲಕ್ಷ ದುಡ್ಡಿದ್ರೆ ಈ ಮನೆ ನಿಮ್ದು, ಈ ಮನೆನ ಬರೀ 33 ಲಕ್ಷ ಕಟ್ಟಿದ್ದಾರೆ. ಇದೆಲ್ಲ ಏನು ನಂಬಕ್ ಹೋಗ್ಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಂದು ನೋಡಿ. ನೀವು ನೋಡಿ ಎಷ್ಟು ಕಷ್ಟ ಇರುತ್ತೆ. ಒಂದು ಬಿಲ್ಡರ್ಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಎಷ್ಟು ಕಷ್ಟ ಇರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಹೋಗುವಂತದ್ದು ಏನ್ ತಪ್ಪಿಲ್ಲ. ಇವಾಗ ನಾನ್ ಮಾಡ್ತಾ ಇರೋದು ಅಡ್ವರ್ಟೈಸ್ಮೆಂಟ್. ಬಟ್ ನಿಮ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಬೇಕು. ಹೌದು. ಸೊ ಎಲ್ಲರೂ ಪ್ರಮೋಟ್ ಮಾಡ್ತಾರೆ. ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಾನು ಹೇಳ್ತಾ ಇರೋದು ಬನ್ನಿ ಹಂಗೆ ಮೇಲ್ಗಡೆ ಮಾತಾಡ್ಕೊಂಡು. ಸಿಕ್ಕಾಬಿಟ್ಟೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಲೈಟ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಈವನ್ ನೀವು ಲೈಟ್ ಇಲ್ಲ ಅಂತಂದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ ವೀಕ್ಷಕರೇ, ನಾವಿವಾಗ ತೋರಿಸಿದ್ದು ಫಸ್ಟ್ ಫ್ಲೋರ್ ಇರುವಂತ ಒಂದು ಮನೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ನೋಡಿದ್ರಲ್ಲ, ಇಲ್ಲಿ ನಾನ್ ತೋರಿಸಿದಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ 1.15 crore ಇಂದ ಆರಾಮಾಗಿ ನಿಮ್ಗೆ 2 crore ವರ್ಗುನು ಬಜೆಟ್ ಮನೆನ ಈ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ, ನಿಮಗೆ ಯಾವ್ದು ಪ್ರೈಸ್ ಕನ್ವೀನಿಯಂಟ್ ಆಗುತ್ತೆ, ಲೊಕೇಶನ್ ಕನ್ವೀನಿಯಂಟ್ ಆಗುತ್ತೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡು ನೋಡಿ. ಇದು ಸಿಂಗಲ್ ಬೆಡ್ರೂಮ್ ಬರುತ್ತೆ, ಅದು ಡಬಲ್ ಬೆಡ್ರೂಮ್ ಬರುತ್ತೆ. ಸಿಂಗಲ್ ಬೆಡ್ರೂಮ್ ಇದು ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್. ಬನ್ನಿ, ಗ್ರಿಲ್ ಕೂಡ ಹಾಕಿದಾರೆ ನೋಡಿ. ಕಂಪ್ಲೀಟ್ ಎಲ್ಲಾ ಮನೆ ಗ್ರಿಲ್ ಹಾಕಿದಾರಲ್ಲ ಸರ್ ಇದು? ಹೌದು, ಸೇಫ್ಟಿ ಗ್ರಿಲ್ ಇದೆ.
ಬನ್ನಿ ಸರ್, ಇವಾಗ ಇದು ಅಡ್ರೆಸ್ ಹೇಳ್ತೀನಿ ಕ್ಲೀನ್ ಆಗಿ ಒಂದ್ಸರಿ ತಗೊಂಬಿಡಿ. ಓಕೆ ಓಕೆ ವೀಕ್ಷಕರೇ, ಸುತ್ತಲೂ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಎಲ್ಲಾ ಕಡೆ ಮನೆ ಇದೆ ನೋಡಿ, ಯಾವ ಕಡೆನೂ ನಿಮಗೆ ಗ್ಯಾಪ್ ಇಲ್ಲವೇ ಇಲ್ಲ. ಸುತ್ತಲೂ ಮನೆಗಳು ಆಲ್ರೆಡಿ ಆಗೋಗಿದೆ, ತುಂಬಾ ಜನ ವಾಸ ಮಾಡ್ತಿದ್ದಾರೆ. ನೀವು ಮನೆ ತಗೋಬಹುದು. ಆ ಬಿಲ್ಡಿಂಗ್ ಹತ್ರ ಹೋಗೋಣ, ಬಿಡಿ ಎಲಿವೇಟ್ ಚೆನ್ನಾಗಿ ಕಾಣಿಸುತ್ತೆ. ಹಾ ಹೋಗೋಣ, ಅಲ್ಲಿ ಓಕೆನಾ? ಬನ್ನಿ ಈ ಕಡೆ ಒಂದ್ಸರಿ ತೋರಿಸ್ಬಿಡಿ ನೋಡಿ. ಈ ಕಡೆ ರೈಟ್ ಸೈಡ್ ಬನ್ನಿ. ಓಕೆ ಸರ್ ನೋಡಿ, ಅಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಯೂರೋ ಕಿಡ್ಸ್, ಓಕೆ, ರಾಘವೇಂದ್ರ ಇನ್ಸ್ಟಿಟ್ಯೂಟ್, ಓಕೆ, ಆಮೇಲೆ ಕೃಷ್ಣ ಕಾಲೇಜು. ಸರ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಎಲ್ಲ ಹೋಗುತ್ತೆ ಸರ್ ಇಲ್ಲಿ? ಸರ್ ಈ ಕಡೆ ಬರ್ಬೇಕು. ಈ ಕಡೆನಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಅಷ್ಟೇ. ಓಕೆ, 1.5 ಕಿಲೋಮೀಟರ್. ನೋಡಿ ಅಲ್ಲಿ ಅದು ಬಾಣವರ ಕೆರೆ, ಅಲ್ಲಿ ಅದೇನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬರುತ್ತೆ, ಅದು ಬಿಡಿ ಎಲಿವೇಟ್. ಬಿಡಿ ಲೇಔಟ್. ಓಕೆನಾ? ಓಕೆ, ಸರೌಂಡಿಂಗ್ ಒಂದು ಹಂಗೆ ತಗೊಂಡಿ. ಏನ್ ಸಾಕು, ಎಲ್ಲ ಕಡೆ ಮನೆ ಇದೆ ವೀಕ್ಷಕರೇ, ನೀವು ವರಿ ಮಾಡ್ಕೊಳ್ಳಾಗೆ ಇಲ್ಲ. ಯಾಕಂದ್ರೆ ತುಂಬಾ ಮನೆ ಆಲ್ರೆಡಿ ಇದೆ. ಅದ್ರ ಮಧ್ಯದಲ್ಲಿ ಇರುವಂತ ಈ ಒಂದು ಮನೆ ನೀವು ತಗೋಬೇಕಾಗಿರುವಂತದ್ದು. ನೀವು ಇನ್ನೂ ಎಕ್ಸ್ಟ್ರಾ ಏನಾದ್ರು ಇನ್ನೊಂದು ಫ್ಲೋರ್ ಮಾಡ್ಕೊಂತೀರ, ಇನ್ನೊಂದು ಫ್ಲೋರ್ ಹೋಗ್ಬೋದು. ಇನ್ನೊಂದು ಫ್ಲೋರ್ ಆರಾಮ್ಸ ಕಟ್ಬೋದು. ಓಕೆ, ಪಿಲ್ಲರ್ ಕೂಡ ಎಕ್ಸ್ಟ್ರಾ ಬಿಟ್ಟಿದ್ದಾರೆ. ಹೌದು ಸರ್, ಇಲ್ಲಿ ಸ್ಕೂಲ್ಸ್ ಕಾಲೇಜಸ್ ಏನು ಸಮಸ್ಯೆ ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಎಲ್ಲ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಕಿಲೋಮೀಟರ್ ಡಿಸ್ಟೆನ್ಸ್. ಈಗ ರೈಟ್ ಸೈಡ್ ಹೋದ್ರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಸಿಗುತ್ತೆ, ಅದೇ ಸೌದನಹಳ್ಳಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಈ ಕಡೆ ನೋಡ್ತಾ ಇದ್ರಲ್ಲ, ಎಲ್ಲ ಎಷ್ಟೆಷ್ಟು ಮನೆಗಳಾಗಿದಾವೆ. ಹೌದು ಹೌದು ಹೌದು, ಮನೆಗಳಿಲ್ಲ ಅಂತಂದ್ರೆ ಹೌದು ಅನ್ಬೋದು, ಮನೆಗಳು ತುಂಬಾ ಇದೆ ವೀಕ್ಷಕರೇ ಆಲ್ರೆಡಿ. ಈಗ ಸರೌಂಡಿಂಗ್ ತೋರಿಸ್ತಾ ಇದ್ರಲ್ಲ ಸರ್, ವೀಕ್ಷಕರಿಗೆ ಏನಂದ್ರೆ ನೋಡಿದವ್ರಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಹೌದು ಹೌದು ಸರ್, ಅಲ್ಲಿ ಬರ್ಬೋದಾ ಸರ್, ಅಲ್ಲಿ ವಾಸ ಮಾಡ್ತಾ ಇದಾರ ಸರ್? ಯಾಕೆಂದ್ರೆ ಚಿಕ್ಕಬಳ್ಳಾಪುರ ಅಂತ ಹೇಳಿದ ತಕ್ಷಣ ಸಿಟಿ ಈಗ ಒಂದು ಕ್ಲಿಯರ್ ಆಗಿ ಕಟ್ ತೋರಿಸಿದ್ರಾಗ ಸರ್, ಇಲ್ಲಿ ನಿಮಗೆ ಮೋರ್ ದೆನ್ 40 to 50 ಸ್ಕೂಲ್ಸ್ ಇದೆ ಸರ್, ವಿತಿನ್ 50 ಸ್ಕೂಲ್ಸ್. ಓಕೆ, ನೀವು ಕಾಲೇಜ್ ಲಿಸ್ಟ್ ಮಾಡಿ ಸರ್. ಚಿಕ್ಕಬಳ್ಳಾಪುರ ಎಷ್ಟಿದೆ ಏರಿಯಾದಲ್ಲಿ ಕಾಲೇಜ್ ಅಂದ್ರೆ ಒಂದು 20-25 ಕಾಲೇಜ್ ಸಿಗುತ್ತೆ ಸರ್. ಓಕೆ ಓಕೆ ಓಕೆ, ಮಿನಿಮಮ್ 20 ಹಾಸ್ಪಿಟಲ್ ಸಿಗುತ್ತೆ ಸರ್. NNR ಹಾಸ್ಪಿಟಲ್ ಇದೆ, ಓಕೆ, ಸಪ್ತಗಿರಿ ಇದೆ. ಸೊ ಇವೆಲ್ಲ ನಮ್ಗೆ ಮೇಜರ್ ಆಗಿ ಗೊತ್ತಾಗುವಂತ ಹಾಸ್ಪಿಟಲ್ಸ್. ಓಕೆ ವೀಕ್ಷಕರೇ, ನಾವು ಬೆಂಗಳೂರು ಸೆಂಟ್ರಲ್ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹೇಗೋ, ಈ ಕಡೆ ಚಿಕ್ಕಬಳ್ಳಾಪುರ ಆ ತರ ಹೇಳ್ಬೋದು. 100%. ಓಕೆ ವೀಕ್ಷಕರೇ, ನಾವು ಇವಾಗ ನೋಡ್ತಿರುವಂತದ್ದು 2045 ಮನೆ. ಇದು ಕಂಪ್ಲೀಟ್ಲಿ G+2 ಅಂತಾನೆ ಹೇಳ್ಬೋದು. ಈ ಒಂದು ಮನೆಯನ್ನ ನಾವಿವಾಗ ನೋಡೋಣ ಬನ್ನಿ. ಆ ಕಡೆ ತಗೊಳ್ಳಿ. ಸೊ ನೋಡಿ 2045 ಪಾರ್ಕಿಂಗ್, ರೆಂಟಲ್ ಇನ್ಕಮ್ ಬಿಲ್ಡಿಂಗ್. ಸೊ ಇದು ಫುಲ್ ಪಾರ್ಕಿಂಗ್ ನೋಡಿ, ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಇದೆ. ಒಂದು ನಿಮಗೆ ಪಾರ್ಕಿಂಗ್ ಒಂದು 20 ಅಡಿ ಇದೆ. ಓಕೆ, ಪಾರ್ಕಿಂಗ್ ಎಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ, ಫುಲ್ ಕಂಪ್ಲೀಟ್ಲಿ ಒಂದು ಕಾರ್ ನಿಲ್ಸ್ಬಿಟ್ಟು ಆರಾಮಾಗಿ 2 ಬೈಕ್ ಹಾಕ್ಬೋದು. ಅಂಡ್ ಸಿಲಿಂಡರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸಿಂಗಲ್ ಬೆಡ್ರೂಮ್ ಕೆಳಗಡೆನಾ? ಸಿಂಗಲ್ ಬೆಡ್ರೂಮ್, ಅದು ಬೋರು ಒಂದು ಇದು ಬರುತ್ತೆ. ಓಕೆ, ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಸ್ಪೇಸ್ ಇಲ್ಲೂ ಕೂಡ ಚೆನ್ನಾಗಿದೆ ನೋಡಿ ವೀಕ್ಷಕರೇ, ಎಷ್ಟು ಸ್ಪೇಸ್ ಇದೆ ನೋಡಿ ಮನೆ ಮಧ್ಯ. ಇಲ್ಲಿ ಗ್ರಿಲ್ ಬರುತ್ತೆ ಅನ್ಸುತ್ತೆ. ಗ್ರಿಲ್ ಏನು ಅವಶ್ಯಕತೆ ಇಲ್ಲ ಸರ್, ಇಲ್ಲಿ ಇಲ್ಲ ಅಲ್ವಾ? ಅದಕ್ಕೆ ಇದನ್ನ ಮಾಡ್ಬಿಟ್ಟು ಈ ಚಿಕ್ಕ ಮಾಡಿದ್ದಾರೆ, ಯಾರು ಬರಕ್ಕೆ ಆಗಲ್ಲ ಅಲ್ಲಿ. ಹೌದು ಹೌದು, ಕವರ್ ಆಗಿದೆ ಬಿಲ್ಡಿಂಗ್ ಅಲ್ಲ? ಹೌದು. ಓಕೆ ಬನ್ನಿ. ಟೀಕುಡ್ ಡೋರ್ ಅನ್ಕೊಂತೀನಿ. ಇದಕ್ಕೆ ಬಾಲ್ಕನಿ, ಒಂದು ಬಾಲ್ಕನಿ, ಒಂದು ಕಿಚನ್ ಯುಟಿಲಿಟಿ ಬರುತ್ತೆ. ಓಕೆ, ಸೊ ಇದು ಹಾಲ್. ಓಕೆನಾ? ಟಿವಿ ಯೂನಿಟ್ ಏನು ಸಕ್ಕತ್ತಾಗಿದೆ ನೋಡಿ ವೀಕ್ಷಕರ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಟಿವಿ ಯೂನಿಟ್ ಎಲ್ಲ ಯೂಶಲಿ ಟಿವಿ ಯೂನಿಟ್ ಹಾಲ್ ಮಾಡ್ತಾರೆ. ಓಕೆ, ಸೊ ನಾವಿಲ್ಲಿ ಅಪೋಸಿಟ್ ಆಗಿ ಮಾಡ್ಬಿಟ್ಟಿದ್ದೀರಾ, ಯಾಕಂದ್ರೆ ಇಲ್ಲಿ ಗಾಡಿಗಳು ಬರುತ್ತೆ ಇಲ್ಲಿ. ಓ ಆ ಕಡೆನಾ? ಇಲ್ಲಿ ನಿಮ್ಗೆ ಫುಲ್ ಸೋಫಾಗಳು ನೋಡಲ್ಲ, ಎಷ್ಟು ನಿಮ್ಗೆ ಎಲ್ ಶೇಪ್ ಅಲ್ಲಿ, ಯು ಶೇಪ್ ಅಲ್ಲಿ ಹಾಕ್ಬೋದು. ಎಲ್ ಶೇಪ್ ಅಲ್ಲ, ಯು ಶೇಪ್ ಅಲ್ಲಿ ಹಾಕ್ಬೋದು. ಓಕೆ ಬನ್ನಿ. ಟಿವಿ ಯೂನಿಟ್ ಸಕ್ಕತ್ತಾಗಿದೆ ಅಂಡ್ ಫಾಲ್ ಸೀಲಿಂಗ್ ಕೂಡ ಚೆನ್ನಾಗಿದೆ ನೋಡಿ. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ರೂಮ್ ಕೂಡ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ವಾರ್ಡ್ರೋಬ್ ಕೂಡ ಮಾಡಿ, ವಾರ್ಡ್ರೋಬ್ ಏನ್ ಸಾಕು, ಇಲ್ಲಿ ಒಂದು ವಾರ್ಡ್ರೋಬ್ ಬರುತ್ತೆ. ಓಕೆ, ಅಲ್ಲಿ ಒಂದು ವಾರ್ಡ್ರೋಬ್ ಬರುತ್ತೆ. ಈ ಕಡೆ ಒಂದು ವಾರ್ಡ್ರೋಬ್ ಕಂಪ್ಲೀಟ್ಲಿ ಸೆಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಮೇಲ್ ಸ್ಪೇಸ್ ಬಿಟ್ಟೆ ವಾರ್ಡ್ರೋಬ್ ಅಲ್ಲಿ ಒಳಗಡೆ ಲೈಟ್ಸ್ ಇದೆ. ವಾರ್ಡ್ರೋಬ್ ಒಳಗಡೆ ಲೈಟ್ಸ್ ಇದೆ ನೋಡಿ ವೀಕ್ಷಕರ, ಏನ್ ಸಾಕಾಗಿದೆ, ಎಲಿಗೆಂಟ್ ಆಗಿ ಕಾಣ್ತಿದೆ ನೋಡಿ. ಸ್ಮೂತ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವಿತ್ ಬಾಲ್ಕನಿ. ವಿತ್ ಬಾಲ್ಕನಿ ಇದೆ, ಚಿಕ್ಕದಾಗಿ ಒಂದು ಬಾಲ್ಕನಿ ಚೆನ್ನಾಗಿದೆ. ಸೊ ಇದೇ ತರ ಫಸ್ಟ್ ಫ್ಲೋರ್ ಇದೆ. ಓಕೆ, ಒಂದು ಅಟ್ಯಾಚ್ ಬಾತ್ರೂಮ್. ಏನ್ ರೆಂಟಲ್ ಬರುತ್ತೆ ಸರ್ ಇಲ್ಲೆಲ್ಲ? ಸರ್ ಇವಾಗ ನೋಡಿ, ಇದು ಫಸ್ಟ್ ಫ್ಲೋರ್ ತುಂಬಾ ಯೂನಿಕ್ ಆಗಿ ಮಾಡಿರೋದ್ರಿಂದ ನೋಡಿ, ಇಲ್ಲಿ ದೇವ್ರ ಮನೆ ಬರುತ್ತೆ, ಇಲ್ಲಿ ರೂಮ್ ಸ್ಪೇಷಿಯಸ್ ಬರುತ್ತೆ. ಇಲ್ಲೊಂದು ರೂಮ್ ಇದೆ ನೋಡಿ, ಇದು ಕೂಡ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ.
ಇಲ್ಲಿ ಒಂದು ಕಿಚನ್ ನಿಮಗೆ ಯುಟಿಲಿಟಿ ಬರುತ್ತೆ, ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. 2 ಫೀಟ್ ಇದೆ ಇದು? ಹೌದು ಸರ್, 2 ಫೀಟ್. ಸೊ ಇದೆಲ್ಲ ಅಲ್ಯೂಮಿನಿಯಂ ಬೀಡಿಂಗ್. ಓಕೆ, ಹ್ಯಾಂಡಲ್ಸ್ ಅಲ್ಯೂಮಿನಿಯಂ ಇದು ಬರುತ್ತೆ, ಅಲ್ಯೂಮಿನಿಯಂ ಬೀಡಿಂಗ್ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ದೇವ್ರ ಎಲಿಗೆಂಟ್ ಆಗಿದೆ ನೋಡಿ. ಬಾತ್ರೂಮ್, ದೇವ್ರ ಮನೆ 4 ಬರುತ್ತೆ. ಓಕೆ, ಇದು ನಿಮಗೆ ದೇವ್ರ ಮನೆ ಕೂಡ ಚೆನ್ನಾಗಿದೆ ನೋಡಿ. 10 ರಿಂದ 15,000 ಮಿನಿಮಮ್ ರೆಂಟ್ ಬರುತ್ತೆ. ಈ ಮನೆನಾ? ಹೌದು, 15,000 ಮಿನಿಮಮ್ ನಾನು ಹೇಳ್ತಾರೆ. ಮಿನಿಮಮ್. ಓಕೆ ಸರ್, ಟೋಟಲ್ ಈ ಬಿಲ್ಡಿಂಗ್ ಅಲ್ಲಿ ರೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸರ್ ಒಂದು 40 to 45. 40 to 45. 15, 30. ಕೆಳಗಡೆ ಒಂದು 10 ಅನ್ಕೊಳ್ಳಿ. ಸಿಂಗಲ್ ಬೆಡ್ರೂಮ್ ದೊಡ್ಡದಾಗೆ ಇದೆ. ಓಕೆ, 40 ಅನ್ಕೊಳ್ಳಿ ಸರ್. 40. 40. 800 ಎಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ. 900 ಸ್ಕ್ವೇರ್ ಫೀಟ್ ಎಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ. ಹೌದು, ಸೇಮ್ ಇವಾಗ ಅದೇನ್ ನೋಡೋರಲ್ಲ ಸರ್. ನೀವು ಇಷ್ಟು ಮನೆ ತೋರಿಸಿದ್ರಲ್ಲಿ ಯಾವ್ದು ಜಾಸ್ತಿ ರೆಂಟಲ್ ಬಿಲ್ಡಿಂಗ್ ಬರುವಂತ ಮನೆ ಸರ್ ನಿಮ್ಗೆ ಅನ್ಸ್ತಾನೆ? ಸರ್ 30-40 ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವ ತರ ಡೈಮೆನ್ಷನ್ ಸ್ಪೇಷಿಯಸ್ ಇರುತ್ತಾ ಆ ತರ ಡಿಪೆಂಡ್ ಆಗುತ್ತೆ. ಓಕೆ, ಇದು ಏನ್ ಸಖತ್ತಾಗಿದೆ ನೋಡಿ. ಈ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಇದು? ಸೆಕೆಂಡ್ ಫ್ಲೋರ್. ಓಕೆ, ಇದನ್ನು ಕೂಡ ಟಿವಿ ಯೂನಿಟ್ ಅಪೋಸಿಟ್ ಮಾಡಿದ್ದಾರೆ. ಏನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಲ್ಲಿ ಗಂಟ ಕಾಣ್ತಿದೆ. ಎಡ್ಜ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಾರ್ನರ್. ಓಕೆ, ಫಾಲ್ ಸೀಲಿಂಗ್ ಕೂಡ ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಸೇಮ್ ಆಸ್ ಯೂಶುವಲ್ ಕಿಚನ್ ಯುಟಿಲಿಟಿ ಇಲ್ಲೊಂದು ರೂಮ್ ಬರುತ್ತೆ. ಮತ್ತೆ ನಿಮ್ಗೆ ಆಫೀಸ್ ವರ್ಕ್, ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್ ವರ್ಕ್ ಆತರ ಏನೋ ಬೇಕು ಅಂದ್ರೆ ಇದು ಚೆನ್ನಾಗಿದೆ. ಓಕೆ, ಇದು ದೇವಮೂಲೆಯಲ್ಲಿ ಬರುತ್ತೆ ರೂಮು. ಸೊ ದೇವಮೂಲೆಯಲ್ಲಿ ಓದೋ ಮಕ್ಳು ಇದ್ರೆ ಚೆನ್ನಾಗಿ ವಿದ್ಯಾಭ್ಯಾಸ ತಲೆಗೆ ಹತ್ತುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಕಡೆ ಡೆಸ್ಕ್ ಕೂಡ ಮಾಡಿದೀವಿ. ಓಕೆ, ವರ್ಕ್ ಫ್ರಮ್ ಹೋಮ್ ಇದ್ದವರು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ದೇವ್ರ ಮನೆ ಕೂಡ ಸ್ಪೇಸಿಯಸ್ ಆಗಿದೆ ನೋಡಿ. ಬನ್ನಿ. ಓಕೆ, ಸೇಮ್ ರೂಮು ಪ್ಲಸ್ ಬಾಲ್ಕನಿ, ಬಾತ್ರೂಮ್, ಬಾಲ್ಕನಿ. ಓಕೆ ಓಕೆ ವೀಕ್ಷಕರೇ, ಈ ಒಂದು ಮನೆಯ ಮೇಲ್ಗಡೆ ಏನ್ ಟಾಪ್ ಫ್ಲೋರ್ ಇದೆ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಅಷ್ಟೇ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ಸುತ್ತಲೂ 360 ಡಿಗ್ರಿ ಆಂಗಲ್ ಅಲ್ಲಿ ನೀವೆಲ್ಲಿ ನೋಡಿದ್ರು ಎಲ್ಲಾ ಕಡೆನೂ ನಿಮ್ಗೆ ಆಲ್ರೆಡಿ ವಾಸ ಮಾಡ್ತಿರುವಂತ ಮನೆನೇ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಏರಿಯಾ ಸಿಕ್ಕಾಬಟ್ಟೆ ಪಾಪ್ಯುಲರ್ ಇದೆ ಅಂಡ್ ಆಲ್ರೆಡಿ ಸಿಕ್ಕಾಬಟ್ಟೆ ಮನೆ 360 ಡಿಗ್ರಿ ಆಂಗಲ್ ಆಲ್ರೆಡಿ ಹೇಳ್ದಂಗೆ ಎಲ್ಲಾ ಕಡೆ ನಿಮ್ಗೆ ಆಲ್ರೆಡಿ ವಾಸ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಸಿಕ್ಕಾಬಟ್ಟೆ ಕನ್ಸ್ಟ್ರಕ್ಷನ್ ನಡೀತಿದೆ, ಪಕ್ಕದಾಗೆ ಆಗಿರ್ಬೋದು, ಅಲ್ಲಾಗಿರ್ಬೋದು ಕನ್ಸ್ಟ್ರಕ್ಷನ್ ನಡೀತಿದೆ. ಇನ್ಕಮ್ ಬಿಲ್ಡಿಂಗ್ ಇರೋದು. ಅದ್ರಲ್ಲಿ 20-40 ಒಂದು ಬಿಲ್ಡಿಂಗ್ ಇದೆ, ಇನ್ನು ಮಿಕ್ಕಿದೆಲ್ಲ 20-45. ಓಕೆ, ನಾವು ಅವಾಗಲೇ ತೋರಿಸಿದ್ ಮಾತ್ರ 30-40. ಅದು ಸೇಫ್ಟಿ ಗ್ರಿಲ್ ಮಾಡಿರೋದ್ರಿಂದ ಅವರು 160 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ, ಸಮಸ್ಯೆ ಇಲ್ಲ. ಓಕೆ, ಅಲ್ಲಿ ಇನ್ನೊಂದು G+2.5 ಹೇಳಿದ್ರು 30-40, ಅದು 175, ಅದು ನೆಗೋಷಿಯಬಲ್ ಆಗುತ್ತೆ. ಓಕೆ, ಎಲ್ಲ ಬೋರ್ವೆಲ್ ಇದೆ. ಓಕೆ, ಇವೆಲ್ಲ ಇದು ಬಂದು 130 ನೆಗೋಷಿಯಬಲ್. 130 ನೆಗೋಷಿಯಬಲ್. ಬನ್ನಿ ಸರ್, ಅವಾಗ್ಲೇ ಕ್ಲಿಯರ್ ಆಗಿ ಕಾಣಿಸಿಲ್ಲ, ಕ್ಲಿಯರ್ ಆಗಿ ತೋರಿಸಿ ಸರ್. ಓಕೆ, BDA ಲೇಔಟ್ ಝೂಮ್ ಮಾಡಿ ಸರ್ ಅಲ್ಲಿವರೆಗೂ. BDA ಲೇಔಟ್ ಯಾವ ತರ ಕಾಣ್ತಿದೆ ನೋಡಿ, ಅಲ್ಲಿರೋದೆಲ್ಲ BDA ಲೇಔಟ್ ವೀಕ್ಷಕರೇ. ಆಲ್ರೆಡಿ ಮನೆಗಳು ಎಷ್ಟಾಗಿದೆ ನೋಡಿ. ನನಗೆ ತಿಳಿದ ಮಟ್ಟಿಗೆ ಮೇ ಬಿ ಈ ರೈಟ್ ಸೈಡ್ ಅಲ್ಲೇ ಪಾರ್ಕ್ ಬರೋ ಚಾನ್ಸಸ್ ಇದೆ. ಇಲ್ಲಿನಾ? ಹೌದು. ಓಕೆ, ಪ್ಲಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಓಕೆ ವೀಕ್ಷಕರೇ, ಅಲ್ಲಿದೆ ನೋಡಿ ರೈಲಿಂಗ್ಸ್ ಆಗಿದಾರಲ್ಲ ಸರ್, ಅದು ಮೋಸ್ಟ್ಲಿ ಪಾರ್ಕ್ ಅನ್ಸುತ್ತೆ. ಓಕೆ, ಇಲ್ಲಿ ಮನೆ ತಗೊಂಡವ್ರಿಗೆ BDA ಪಾರ್ಕ್ ಕೂಡ ಸಿಗಬಹುದು. 100% ಹೇಳಕ್ಕಾಗಲ್ಲ. ಓಕೆ, ಬಟ್ ಪಾರ್ಕ್ ಅಂತೂ ಇದೆ, ಚಾನ್ಸಸ್ ಇದೆ. ಅಲ್ಲಿ ನೀವು ನೋಡಿದ್ರೆ ಇವಾಗ ಆಲ್ರೆಡಿ ಡಾಂಬರ್ ಎಲ್ಲ ಆಗ್ಬಿಟ್ಟಿದೆ ನೋಡಿ. ಪೂರ್ತಿ ಏನಿದೆ ರೈಟ್ ಸೈಡ್. ಓಕೆ, ತೋರಿಸಿ ಸರ್, ಸ್ವಲ್ಪ ಝೂಮ್ ಮಾಡ್ತು. ಅಲ್ಲಿ ಲಾಸ್ಟ್ ಕಾಣ್ತಿದೆ ನೋಡಿ ವೀಕ್ಷಕರೇ, ಅದೆಲ್ಲ BDA ಪ್ರಾಪರ್ಟಿ ಇದೆ. BDA ಪ್ರಾಪರ್ಟಿ ಅದೆಲ್ಲ. ಓಕೆನಾ? ಇದ್ರ ಅಟ್ಯಾಚ್ ಏನ್ ಸರ್ BDA ಪ್ರಾಪರ್ಟಿ ಇದೆ ಅಕ್ವೈರ್ ಮಾಡ್ಕೊಳಲ್ವಾ ನಮ್ದು? ಏನಿಲ್ಲ, ಅದನ್ನ ಮೈಂಡ್ಗೂ ಹಾಕೊಂಬೇಡಿ. ಇಲ್ಲಾಂದ್ರೆ ನಾವು ಮನೆ ಕಟ್ತಾ ಇರ್ಲಿಲ್ಲ, ಇಲ್ಲಿ ಮನೆ ತಗೊಂತಾನೂ ಇರ್ಲಿಲ್ಲ ಯಾರನ್ನು. ಎದುರುಗಡೆ ತೋರಿಸಿ ಸರ್, ಆಲ್ರೆಡಿ ಮನೆ ತಗೊಂಡು ವಾಸ ಮಾಡ್ತಾ ಇರೋದು. ಇಲ್ಲಿ ಆಲ್ರೆಡಿ ವಾಸ ಮಾಡ್ತಿದ್ದಾರೆ ನೋಡಿ ಆಲ್ರೆಡಿ. ಸರಿನಾ? ಬ್ಯಾಂಕ್ ಲೋನ್ ಆಗಿದೆ, ಬ್ಯಾಂಕ್ ಲೋನ್ ಆಗಿದಾವೆ. ಹಾಗಾಗಿ ಇದು ಏನು ಲೇಔಟ್ ಇತ್ತು ಇದು ಅಷ್ಟು ಮಾತ್ರನೇ ಅವರು ಕಾಂಪೌಂಡ್ ಹಾಕೊಂಡಿದ್ದಾರೆ BDA. ಓಕೆ, ಆ ಕಡೆ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್. ಓಕೆ, ಸೊ ಓಕೆನಾ? ಸೊ ನೀವು ಅಲ್ಲಿ ಏನ್ ರೇಟ್ ಇದೆ, ಇಲ್ಲಿ ಏನ್ ರೇಟ್ ಆಗುತ್ತೆ ಸರ್? ಅದು ಅಲ್ಲಿ ನಿಮ್ಗೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 8,000 ರೂಪಾಯಿ, 9,000 ರೂಪಾಯಿ ಸ್ಕ್ವೇರ್ ಫೀಟ್ ಆ ಲೆವೆಲ್ಗೆ ಹೋಗ್ಬಿಡುತ್ತೆ ಸರ್ BDA ಅಂತ. BDA. ಓಕೆ, ಸೊ ನೀವ್ ಇಲ್ಲಿ ತಗೊಳೋದಾದ್ರೆ ನಿಮಗೆ ಅಲ್ಲಿ ಒಂದು ಸೈಟ್ 30-40 ಸಿಗಬೇಕು ಅಂದ್ರೆ ನಿಮಗೆ ಅಲ್ಲಿ ಸೈಟ್ ತಗೊಳೋ ಜಾಗದಲ್ಲಿ ಇಲ್ಲಿ ಮನೆನೇ ತಗೊಂಡ್ಬಿಡ್ಬೋದು. ನಾನು ಹೇಳ್ತಾರೆ 10,000 ರೂಪಾಯಿ 30-40ಗೆ ಅಂದ್ರೆ 1,20,00,000 ಆಗೋಯ್ತು ಸರ್. ಸೈಟಿಗೆ ಆಗೋಯ್ತು ಸರ್. ಓಕೆ, ಇಲ್ಲಿ ಮನೆನೇ ಪರ್ಚೇಸ್ ಮಾಡ್ಬೋದು. 1.15 ಇಂದ G+2 ಮನೆ ಕೊಡ್ತೀನಿ ವಿತ್ ರೆಂಟಲ್ ಇನ್ಕಮ್ ಬಿಲ್ಡಿಂಗು. ನೀವು
ಈ ಮನೆ ತಗೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಮನೆ ಗ್ರೌಂಡ್ ಫಸ್ಟ್ ಸೆಕೆಂಡ್ 40,000 ಬಾಡಿಗೆ. ನೀವು ಒಂದ್ ಮನೇಲಿ ಇರ್ತೀರಾ ಅನ್ಕೊಳ್ಳಿ, 15,000 ರೂಪಾಯಿ ಹೋದ್ರೆ 25,000 ಬಾಡಿಗೆ ಸಿಗುತ್ತೆ. ಓಕೆ ಓಕೆ. ನಿಮ್ಗೆ EMI ಕಟ್ಟಕ್ಕಾಗಲ್ಲ. ವಾಸ ಮಾಡ್ದಂಗೂ ಆಯ್ತು, ರೆಂಟ್ ಇನ್ಕಮ್ ಬಂದಂಗೂ ಆಯ್ತು. ಸರ್ ಲೊಕೇಶನ್ ಹೇಳ್ಬಿಡ್ತೀನಿ ನೋಡಿ ಲಾಸ್ಟ್, ಟೈಮ್ ಇದಾಗದ್ ಬೇಡ. ಹೌದು ಸರ್, ಇದು ಚಿಕ್ಕಬಳ್ಳಾಪುರ ಪುರಸಭೆ ಲಿಮಿಟ್. ಓಕೆ ಸರ್, ಕನ್ವರ್ಷನ್ ಇದೆಯಾ, ಖಾತಾ ಇದೆಯಾ, ಅದೇನು ಇಲ್ಲ ಸರ್. ಓಕೆ. ಸೊ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಯಾರು ನಿಮ್ಗೆ ಈ ತರ ಎಕ್ಸ್ಪ್ಲೈನ್ ಮಾಡಲ್ಲ, ಈ ತರ ಹೇಳೋದಿಲ್ಲ. ಓಕೆ ಸರ್, ರೆವಿನ್ಯೂ ಸೈಟ್ ಅನೇ, ಓಕೆ, ಬಟ್ ಪುರಸಭೆ ಲಿಮಿಟ್ ಬರೋದ್ರಿಂದ ಇಲ್ಲಿ ನಿಮ್ಗೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಓಕೆ ಓಕೆನಾ. ಖಾತಾ ಕೊಟ್ಟಿದ್ದಾರೆ, ಎಲ್ಲ ಇಂಡಿವಿಜುವಲ್ ಖಾತಾ. ಇಂಡಿವಿಜುವಲ್ ಖಾತಾ ಇದೆ ಸರ್, ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಖಾತಾ ಇದೆ. ಪ್ರತಿಯೊಂದು ಮನೆಗೂ ಓನ್ ಬೋರ್ವೆಲ್ ಇದೆ. ನೀವು ಮೀಟರ್ ಆಗ್ಲಿ ಮತ್ತೊಂದಾಗ್ಲಿ ನೀವೇನು ಎಲ್ಲ ಪ್ರತಿ ಬಿಲ್ಡರ್ ಪ್ರತಿಯೊಂದು ಮಾಡ್ಕೊಂಡ್ ಕೊಡ್ತಾರೆ. ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ 2045ಗೆ 1,30,00,000 ಇದೆ, 1,25,00,000 ಇದೆ, 1,35,00,000. ಬಜೆಟ್ ಸ್ಟಾರ್ಟ್ ಆಗೋದು ಎಷ್ಟಿದೆ ಸರ್ ಇಲ್ಲಿ? ಸರ್ 1,15,00,000 ಸರ್. 1.15. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಮ್ಮಿ ಬಜೆಟ್ ಅಂತ ಇದೆ ಅಂದ್ರೆ ಜಾಸ್ತಿ ಬಜೆಟ್ ಆಗೋಯ್ತು ಅಂತ ಹೇಳ್ಬೇಡಿ. ಬಟ್ ಲಿಮಿಟೆಡ್ ಪ್ರೈಸ್ ಸರ್ ಇದೆಲ್ಲ. PDA ಪ್ರಾಪರ್ಟಿ ಅಟ್ಯಾಚ್ ಇರೋದ್ರಿಂದ ಪುರಸಭೆ ಇವತ್ತು ಖಾತಾಗಳೇ ಕೊಡ್ತಾ ಇಲ್ಲ ಬೇರೆ ಕಡೆ. ಹೌದು. ಸೊ ಆಮೇಲೆ ಗ್ರೇಟರ್ ಬೆಂಗಳೂರು ಆಗೋಯ್ತು. ಹೌದು. ಇದು BBMP ಲಿಮಿಟ್ ಗೂ ಅಟ್ಯಾಚ್ ಇದೆ. ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಗ್ರೇಟರ್ ಬೆಂಗಳೂರು ಸೇರ್ಕೊಡ್ತು. ಹಾಗಾಗಿ ನಿಮ್ಗೆ ಯಾವ್ದೇ ರೀತಿ ಮುಚ್ಚುಮರೆ ಇಲ್ದಿರ, ಯಾವ್ದೇ ರೀತಿ ಅನುಮಾನನೂ ಪಡಕ್ ಹೋಗ್ಬೇಡ್ರಿ. ಬನ್ನಿ ಮನೆ ತಗೊಳ್ಳಿ. ನಿಮ್ಗೆ ನೀವ್ ಕೇಳ್ತಾರ ಅಂತ ಬಜೆಟ್ 1,15,00,000 ಸ್ಟಾರ್ಟಿಂಗ್ ಪ್ರೈಸ್ ಸರ್. ಅದು ಒಂದು ಮನೆನೇ ಇರೋದು. ಓಕೆ. ಬಟ್ 1,25,000 ನಿಮಗೊಂದು 40-50 ಲಕ್ಷ ನಿಮ್ ಕೈಯಲ್ಲಿ ಇದ್ರೆ ನಿಮ್ಗೆ ಮಿಕ್ಕಿದ್ದು ಲೋನು ನಾವು ಮಾಡಿಸ್ಕೊಂಡ್ ಕೊಡ್ತೀವಿ. ಬಟ್ ನಿಮ್ಗೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಒಂದು 15% ಅಮೌಂಟ್ ಇದ್ರೆ ಇನ್ನ 85% ಆಲ್ಮೋಸ್ಟ್ ಸರ್ 20-25 ಅಂತೂ ಬೇಕು ಸರ್. ರಿಜಿಸ್ಟ್ರೇಷನ್ ಸಪರೇಟ್ ಇರುತ್ತೆ ಸರ್. ಓಕೆ. ಸೊ ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಸೊ ನಿಮ್ಗೆ ಪೇಮೆಂಟ್ ವೈಸ್ ನೋಡ್ಕೊಳ್ಳಿ. ರೆಂಟ್ ಬರುತ್ತೆ ಸರ್, ನಮ್ಗೆ 10 ಲಕ್ಷ ಕೈಯಲ್ಲಿ ಇದೆ ಸರ್, ಮಿಕ್ಕಿದ ಆಗುತ್ತಾ? ಆಗಲ್ಲ. ಓಕೆ. ನಿಮ್ದು ಇನ್ಕಮ್ ಪ್ರೂಫ್ ಬೇಕು ಸರ್. ಯಾವ್ದೇ ಬ್ಯಾಂಕ್ ಲೋನ್ ಕೊಡೋದಾದ್ರು ಬಿಲ್ಡಿಂಗ್ ಮೇಲೆ ಲೋನ್ ಕೊಡಲ್ಲ, ಕೊಡ್ತೀವಿ ಸರ್. ನೀವು ಬಿಲ್ಡಿಂಗ್ ತಗೊಳೋದಕ್ಕೆ ನೀವು ಲೋನ್ ಹೆಂಗ್ ಕಟ್ತೀರಾ ಅನ್ನೋದಕ್ಕೆ ಇನ್ಕಮ್ ಪ್ರೂಫ್ ಅನ್ನೋದು ಬೇಕು. ಅಷ್ಟೊಂದು ಶುಡ್ ಬೇಕು. ಸ್ಟೆಬಿಲಿಟಿ ಎಷ್ಟಿದೆ? ಹೌದು. IT ಏನೋ ಒಂದ್ ಸ್ವಲ್ಪ ಆಚೆ ಈಚೆ ಇದ್ರು, ಸಿಬಿಲ್ ಸ್ಕೋರ್ ಆತರ ಆಚೆ ಈಚೆ ಇದ್ರು ನಾವು ಮಾಡ್ಕೊಂಡ್ ಕೊಡ್ತೀವಿ. ಆ ತರದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಮಸ್ಟ್ ಅಂಡ್ ಶುಡ್ ನಾನು ಹೇಳ್ತಾ ಇರೋದು 50-50 ರೇಷಿಯೋ ಹೋದ್ರೆ ಬೆಸ್ಟ್. ಅರ್ಧ ಲೋನು ಅರ್ಧ ಕ್ಯಾಶ್ ಹೋದ್ರೆ ನಿಮ್ಗೂ ಲೋನ್ ಬರ್ಡನ್ ಕಮ್ಮಿ ಆಗುತ್ತೆ. ಸೊ EMI ಕಟ್ಕೊಳ್ಳೋದಕ್ಕೆ ಬಾಡಿಗೆ ಬರುತ್ತೆ. ಸೊ ಇದೆಲ್ಲ ಮತ್ತೆ ಪ್ಲಸ್ ಬೋರ್ವೆಲ್ ಇದೆ ಸರ್. ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಮನೆಗೂ ಬೋರ್ವೆಲ್ ಇದೆ. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಯಾವ ತರ ಇದೀನಿ ಅಬ್ಸರ್ವ್ ಮಾಡ್ತಿರ್ಬೋದು. ಆಲ್ರೆಡಿ ತುಂಬಾ ಜನ ಮನೆ ತಗೊಂಡು ಅಥವಾ ಮನೆ ಕಟ್ಕೊಂಡು ವಾಸ ಮಾಡ್ತಿರುವಂತ ಈ ಒಂದು ಜಾಗ. ನಾನು ಕೆಳಗಡೆ ಕಂಪ್ಲೀಟ್ ಆಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ. ಆ ನಂಬರ್ ನೀವ್ ಏನಾದ್ರು ಕಾಲ್ ಮಾಡಿದ್ರೆ ಸರ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವೇನಾದ್ರು ಸ್ಪಾಟ್ ವಿಸಿಟ್ ಮಾಡಿ ಮನೆನ. ಮತ್ತೆ ಇದು ಯಾವ್ದು ಡೈರೆಕ್ಟ್ ಓನರ್ ಅಲ್ಲ, ಹೇಳ್ತೀನಿ. ಇದು ನಾನೊಂದು ಶ್ರೀ ಅಂಜನಾದ್ರಿ ರಿಯಲ್ ಎಸ್ಟೇಟ್ ಅಂಡ್ ಪ್ರಮೋಟರ್ಸ್ ಇದರಿಂದ ನಾನು ವರ್ಕ್ ಮಾಡ್ತಾ ಇರೋದು. ಇದೇ ನನ್ ಕೆಲಸ ಆಗಿರೋದ್ರಿಂದ ನಂದು ಸರ್ವಿಸ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. 1.5% ವರೆಗೂ ಸರ್ವಿಸ್ ಚಾರ್ಜಸ್ ಇರುತ್ತೆ. ಅದ್ರಲ್ಲಿ ಬೇಕಾದ್ರೆ ಹೆಚ್ಚು ಕಮ್ಮಿ ನಾನು ತಗೊಂಡ್ಕೊಡ್ತೀನಿ. ಹೌದು, ಯಾಕಂದ್ರೆ ಪ್ರತಿಯೊಂದು ಮಾಡಿಸ್ಕೊಡ್ತೀನಿ ಸರ್. ಹೌದು. ವಿಸಿಟ್ ನೀವೇ ಬರ್ಬೇಕಾಗತ್ತೆ, ಲೊಕೇಶನ್ ಕಳಿಸ್ತೀನಿ. ಇದರಲ್ಲಿ ಲೀಗಲ್ ಬೇಕಾದ್ರೆ ನೀವೇ ಮಾಡಿಸ್ಕೊಳ್ಳಿ. ಇಲ್ಲ ಇಲ್ಲ ಸರ್ ಪರವಾಗಿಲ್ಲ ನನ್ಗೆ ಬ್ಯಾಂಕ್ ಲೋನ್ ನೀವೇ ಮಾಡ್ಕೊಡೋದಾದ್ರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಿ, ನೀವು ಆ ಕಡೆ ನೋಡಿ. ಅಲ್ಲಿರೋರು ಕೂಡ ನೀವು ಬಸ್ ಸ್ಟಾಪ್ ಇಲ್ಲಿಗೆ ಬರ್ಬೇಕು. ಓಕೆ. ನೀವು ಆಲ್ರೆಡಿ ಇಲ್ಲೇ ಇದ್ದೀರಾ? ನಾವು ಇಲ್ಲೇ ಇದೀವಿ. ಇಲ್ಲಿಂದ 500 ಮೀಟರ್ ಅಷ್ಟೇ, ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ. ಏನ್ ಸಮಸ್ಯೆ ಇಲ್ಲ, ಏನು ಸಮಸ್ಯೆ. ಬ್ಯಾಂಕ್ ಲೋನ್ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಪ್ರತಿಯೊಂದು ನಾವೇ ಮಾಡ್ಕೊಂಡ್ ಕೊಡ್ತೀವಿ. ನಿಮ್ಗೆ ಮನೆ ತಗೊಂಡ್ಮೇಲೆ ನೀವು ರೆಂಟ್ ಟೂಲೆಟ್ ಬೋರ್ಡ್ ಹಾಕೋದ್ರು ನಮ್ಮ ಹತ್ರ ಬಂದವ್ರು ನಿಮ್ಗೆ ಇಲ್ಲೇ ಕಳ್ಸ್ಕೊಡ್ತೀವಿ. ರೆಂಟ್ ಫಿಲ್ ಮಾಡ್ಕೊಂಡ್ ಕೊಡ್ತೀವಿ ಸರ್. ಇಲ್ಲ ಸರ್ ನಾವು ಬರಲ್ಲ, ಬರೇ ರೆಂಟ್ ಬರ್ಬೇಕು ಅಂದ್ರೂ ನೀವು ಫ್ಯಾಮಿಲಿ ಬೇಕಾ ಫ್ಯಾಮಿಲಿಗೆ ಕೊಡ್ತೀವಿ, ಬ್ಯಾಚುಲರ್ಸ್ ಬೇಕಾ ಬ್ಯಾಚುಲರ್ಸ್ಗೆ ಕೊಡ್ತೀವಿ. ಸೊ ವೆಜಿಟೇರಿಯನ್ ಬೇಕಾ ಅವ್ರಿಗೂ ವೆಜಿಟೇರಿಯನ್ಗೆ ಕೊಡ್ತೀವಿ. ಆ ತರ ನಾವೆಲ್ಲಾನು ವರ್ಕ್ ಮಾಡ್ಕೊಂಡ್ ಕೊಡೋದ್ರಿಂದ ಆಮೇಲೆ ನಿಮ್ಗೆ ಒಂದು ಬಿಲ್ಡಿಂಗ್ 2 ಬಿಲ್ಡಿಂಗ್ ಯಾರೋ ಡೈರೆಕ್ಟ್ ಓನರ್ ಇರೋದು, ಒಂದು ಬಿಲ್ಡಿಂಗ್ 2 ಬಿಲ್ಡಿಂಗ್ ಇರುತ್ತೆ. ಬಟ್ ಇಷ್ಟ ಆಪ್ಷನ್ ಕೊಡಲ್ಲ. 12 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಇನ್ನೂ ಜಾಸ್ತಿ ಇದೆ. ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆನೂ ಕೊಡಿಸ್ತೀನಿ. ಬಟ್ ನಾನು ಈ ಹೆಸರುಘಟ್ಟ ರೋಡ್ ಮತ್ತೆ ತುಮಕೂರು ಮೇನ್ ರೋಡ್ ಅಲ್ಲಿ ಈ ಕಡೆ ನಾನು ಕಾನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ಮತ್ತೆ ಲೋಕಲ್ ಇರೋದ್ರಿಂದ ಇಲ್ಲೇನೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಆಗ್ಲಿ ಬಿಲ್ಡರ್ಸ್ ಬಗ್ಗೆ ಆಗ್ಲಿ ಗ್ಯಾರಂಟಿಡ್ ಇರುತ್ತೆ. ಹಿಂಗಪ್ಪ ಈಗ ಅಗ್ರಿಮೆಂಟ್ ಮಾಡ್ಕೊಂತೀರಾ ಸರ್, ಓನರ್ ಯಾರು ಏನು ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ನಿಂತಿ ಎಲ್ಲಾ ಮಾಡಿಸ್ಕೊಡೋದಕ್ಕೆ 1.5% ಚಾರ್ಜ್ ಮಾಡ್ತೀವಿ. ಅದು ನಮ್ಮ ಸರ್ವಿಸ್ ಚಾರ್ಜ್. ಸೊ ಅದನ್ನ ದಯವಿಟ್ಟು ಯಾರೇ ಬರೋರಾದ್ರೂ ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬನ್ನಿ. ಅದರಲ್ಲಿ ಬೇಕಾದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ನೆಗೋಷಿಯಬಲ್ ಮಾಡೋಣ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಾನು ಇದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದು 3 ಮನೆ ಮಾತ್ರ ತೋರಿಸಿದ್ದೆ. ಈ ಸಲ ನಿಮಗೆ ಬಲ್ಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಬರೋಬ್ಬರಿ
10 ರಿಂದ 12 ಮನೆ ತೋರಿಸಿದೀನಿ. ನಿಮಗೆ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ. ಯಾವ್ದನ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಬಹುದು. ನಿಮ್ಮ ಬಜೆಟ್ ವೈಸ್ ಆಗಿರ್ಬೋದು, ನಿಮ್ಮ ಲೊಕೇಶನ್ ವೈಸ್ ಆಗಿರ್ಬೋದು, ನಿಮಗೆ ಕನ್ವಿನಿಯಂಟ್ ಯಾವ್ದಾಗುತ್ತೆ, ನಿಮಗೆ ಒಳಗಡೆ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸರ್ ಜೊತೆ. ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಮನೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ಫಾರ್ಮೇಟಿವ್ ಕೂಡ ಇತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ತರ ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.